ಇವತ್ತಿನ ಹೊಸ ಬಯಾಲಜಿ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋಲಿ ನಾವು ನಿಮ್ಮ ಹೌ ಡು ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್ ಅನ್ನೋ ಚಾಪ್ಟರ್, ಅಂದರೆ ಜೀವಿಗಳು ಸಂತಾನೋತ್ಪತ್ತಿ ಹೇಗೆ ನಡೆಸ್ತವೆ ಅನ್ನೋ ಈ ಅಧ್ಯಾಯ ಏನಿದೆ ಇದನ್ನ MCQ ಮೂಲಕ ಕಲಿಯೋಕ್ಕೆ ಹೋಗೋಣ ಆಯ್ತಾ. ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳೇನಿದ್ದಾವೆ ಇದರ ಮೂಲಕ ಈ ಅಧ್ಯಾಯನ ನಾವು ತಿಳ್ಕೊಳ್ಳೋಣ ಆಯ್ತಾ ಮಕ್ಕಳೇ. ಸೊ ನಾನು ನಿಮ್ಮ ಪರೀಕ್ಷೆ ಚಾನಲಲ್ಲಿ ಬಯಾಲಜಿ ಹಾಗೂ ಕೆಮಿಸ್ಟ್ರಿ ಟೀಚರ್, ನನ್ನ ಹೆಸರು ಹರ್ಷಿತಾ SS. ಸೊ ಕ್ಲಾಸ್ನ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇನ್ನೊಂದು ನಿಮ್ಗೆ ಏನು ಹೇಳಬೇಕು, ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಈ ವಿಡಿಯೋಯಿಂದ ನಿಮಗೆ ಏನು ವ್ಯಾಲ್ಯೂ ಏನಾದರೂ ಸಿಕ್ತು ಅಂದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೂ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಆಯ್ತಾ ಮಕ್ಕಳೇ. ಆ್ಯಂಡ್ ಇನ್ನೊಂದು ಹೊಸ ಫೀಚರ್ ಇದೆ ಯೂಟ್ಯೂಬಲ್ಲಿ. ಸೊ ಹೈಪ್ ಬಟನ್ ಅಂತ ಒಂದು ಬರುತ್ತೆ ಅಲ್ವಾ, ನಿಮ್ಮ ಕಾಮೆಂಟ್ಸ್ ಡಬ್ಬ ಏನಿದೆ ಅದನ್ನು ಡ್ರ್ಯಾಗ್ ಮಾಡಿದ್ರೆ ಅಲ್ಲಿ ಹೈಪ್ ಸೆಕ್ಷನ್ ಇರುತ್ತೆ ಆಯ್ತಾ. ಸೊ ಈ ವಿಡಿಯೋನ ಹೈಪ್ ಮಾಡಿದ್ರೆ ಆದಷ್ಟು ಜಾಸ್ತಿ ಜನಕ್ಕೆ ವಿಡಿಯೋ ಕಾಣುತ್ತೆ, ಹಾಗೂ ಜಾಸ್ತಿ ಜನ ಈ ವಿಡಿಯೋನ ನೋಡಬಹುದು. ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿದ್ಮೇಲೆ ಆ ಹೈಪ್ ಬಟನ್ನ ಕೂಡ ಪ್ರೆಸ್ ಮಾಡಿ ಆಯ್ತಾ ಮಕ್ಕಳ. ಓಕೆ, ಸೊ ಚಲೋ MCQ ಮೂಲಕ ಈ ಚಾಪ್ಟರ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ಚಾಪ್ಟರ್ಗೆ ಎಷ್ಟು ವೇಟೇಜ್ ಇದೆ ಅಂತ ನೀವು ನೋಡಬೇಕು ಆಯ್ತಾ. ಸೊ ನಿಮ್ಮ ಈ ವರ್ಷ ಬೋರ್ಡ್ ಎಕ್ಸಾಮ್ ಏನು ನಡೀತು, 2025 ಬೋರ್ಡ್ ಎಕ್ಸಾಮ್ ಏನು ನಡೀತು, ಅದಕ್ಕಿಂತ ಮುಂಚೆ ಮಾಡೆಲ್ ಕ್ವೆಶನ್ ಪೇಪರ್ಸ್ನ ನಿಮ್ಮ ಬೋರ್ಡ್ ಡಿಸ್ಟ್ರಿಬ್ಯೂಟ್ ಮಾಡ್ತು ಆಯಿತಾ. ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನಿಮ್ಮ ಮಂಡಳಿ ಏನಿದೆ ವಿತರಣೆ ಮಾಡ್ತು. ಸೊ ಅದಕ್ಕೆ ಆ ಮಾಡೆಲ್ ಕ್ವೆಶನ್ ಪೇಪರ್ಸಲ್ಲಿ ಈ ಚಾಪ್ಟರ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ, 6 ಮಾರ್ಕ್ಸ್, 7 ಮಾರ್ಕ್ಸ್, 7 ಮಾರ್ಕ್ಸ್ ಹಾಗೂ 3 ಮಾರ್ಕ್ಸ್ ಬಂದಿದೆ. ಸೊ ನೀವೇನಂತ ಅರ್ಥ ಮಾಡ್ಕೋಬೋದು, ಆನ್ 3 ರಿಂದ 7 ಅಂಕ ಬರಬಹುದು ಈ ಅಧ್ಯಾಯದಿಂದ ಅಂತ ಅರ್ಥ ಮಾಡ್ಕೋಬಹುದು ಆಯ್ತಾ. ಅಟ್ಲೀಸ್ಟ್ 3 ಮಾರ್ಕ್ಸ್ ಆ್ಯಂಡ್ 7 ಮಾರ್ಕ್ಸ್ವರೆಗೂ ಅದು ಹೋಗುತ್ತೆ ಆಯಿತಾ. 3 ರಿಂದ 7 ಅಂಕ ಈ ಅಧ್ಯಾಯದಿಂದ ಬರಬಹುದು. ನೀವು 3 ಅಂತ ಪರಿಗಣಿಸಬೇಡಿ, 6 ರಿಂದ 7 ಅಂಕ ಬರಬಹುದು ಅಂತ ಅನ್ಕೋಬಹುದು ಆಯಿತಾ. 6 to 7 ಮಾರ್ಕ್ಸ್ ಬರ್ಬೋದು ಅಂತ ಯು ಕ್ಯಾನ್ ಗೆಸ್ ಆಯ್ತಾ ಮಕ್ಕಳ. ಓಕೆ, ಈ ಚಾಪ್ಟರಿನ ಮೈಂಡ್ ಮ್ಯಾಪ್ನ ನಾನು ಇಲ್ಲಿ ಹಾಕಿದ್ದೀನಿ. ಸೊ ಈ ಚಾಪ್ಟರಲ್ಲಿ ಮೇಜರ್ ಆಗಿ ನೀವು ಎಸೆಕ್ಷುವಲ್ ಆ್ಯಂಡ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಬಗ್ಗೆ ಕಲಿತೀರಾ, ಆ್ಯಂಡ್ ಲಾಸ್ಟಲ್ಲಿ ರಿಪ್ರೊಡಕ್ಟಿವ್ ಹೆಲ್ತ್ ಬಗ್ಗೆ ತಿಳ್ಕೊತೀರಾ ಆಯ್ತಾ ಮಕ್ಕಳ. ರಿಪ್ರೊಡಕ್ಟಿವ್ ಹೆಲ್ತ್ ಬಗ್ಗೆ ತಿಳ್ಕೊತೀರಾ ಅಂದರೆ ಅಲೈಂಗಿಕ ಹಾಗೂ ಲೈಂಗಿಕ ಸಂತಾನೋತ್ಪತ್ತಿ ವಿಧಗಳೇನಿದೆ ಇದ್ರ ಬಗ್ಗೆ ಮಾಹಿತಿನ ಪಡ್ಕೋತೀರಾ. ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಹಲವು ವಿಧಗಳಿದೆ, ಇದ್ರ ಬಗ್ಗೆ ತಿಳ್ಕೊತೀರಾ. ಲೈಂಗಿಕ ಸಂತಾನೋತ್ಪತ್ತಿ ಗಿಡಗಳು ಹಾಗೂ ಮಾನವರಲ್ಲಿ ಹೇಗೆ ನಡೆಯುತ್ತೆ ಅಂತ ತಿಳ್ಕೊತೀರಾ. ಕೊನೆಯಲ್ಲಿ ಸಂತಾನೋತ್ಪತ್ತಿ ಆರೋಗ್ಯ ಅನ್ನೋ ಈ ವಿಷಯದ ಬಗ್ಗೆ ಮಾಹಿತಿನ ಪಡ್ಕೋತೀರಾ ಆಯ್ತಾ. ಸೊ ಮೊದಲನೇದಾಗಿ ಒಂದೊಂದೇ ಪಾರ್ಟ್ ಅಲ್ಲಿ ನಾವು ಕ್ವೆಶನ್ಸ್ ನ ನೋಡ್ಕೊಂಡು ಹೋಗೋಣ. ಸೊ ಫಸ್ಟ್ ಪಾರ್ಟ್ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಬಗ್ಗೆ ಫೋಕಸ್ ಮಾಡೋಣ. ಅಲೈಂಗಿಕ ಸಂತಾನೋತ್ಪತ್ತಿಯ ಬಗ್ಗೆ ನಾವು ಸ್ವಲ್ಪ ಗಮನ ಕೊಡೋಣ ಆಯ್ತಾ. ಸೊ ಇಲ್ಲಿ ಏನು ಪ್ರಶ್ನೆ ಕೇಳಿದ್ದಾರೆ ಮಕ್ಕಳ, ಮಲ್ಟಿಪಲ್ ಫಿಷನ್ ಇಸ್ ಸೀನ್ ಇನ್ ವಿಚ್ ಆರ್ಗ್ಯಾನಿಸಮ್ ಅಂತ ಕೇಳ್ತಿದ್ದಾರೆ ಆಯ್ತಾ. ಅಂದರೆ ಬಹು ವಿದಳನ ಏನಿದೆ ಇದು ಯಾವ ಜೀವಿಯಲ್ಲಿ, ಆಯ್ಕೆಗಳು ಎಷ್ಟು ಕೊಟ್ಟಿದ್ದಾರೆ, 4 ಕೊಟ್ಟಿದ್ದಾರೆ, ಇದರಲ್ಲಿ ಯಾವ ಜೀವಿಯಲ್ಲಿ ಬಹು ವಿದಳನ ನಡೆಯುತ್ತೆ ಅಂತ ಕೇಳ್ತಿದ್ದಾರೆ ಆಯ್ತಾ. ವಾಟ್ ಆರ್ ದ ಆಪ್ಷನ್ಸ್? ವಿ ಹ್ಯಾವ್ ಅಮೀಬಾ, ಪ್ಲಾಸ್ಮೋಡಿಯಂ, ಹೈಡ್ರಾ ಹಾಗೂ ಈಸ್ಟ್ ಇದೆ ಆಯ್ತಾ ಮಕ್ಕಳ. ಸೊ ಈ 4 ಜೀವಿಗಳಲ್ಲಿ ಮಲ್ಟಿಪಲ್ ಫಿಷನ್ ಯಾವುದ್ರಲ್ಲಿ ನಡೆಯುತ್ತೆ ಅಂತ ಕೇಳ್ತಿದ್ದಾರೆ. ನಾವು ಒಂದೊಂದೇ ನೋಡ್ಕೊಂಡು ಹೋಗೋಣ. ಅಮೀಬಾ ಅಲ್ಲಿ ಏನಾಗುತ್ತೆ, ಅಮೀಬಾ ಜೀವಿಯಲ್ಲಿ ಏನಾಗುತ್ತೆ ಮಕ್ಕಳ, ಬೈನರಿ ಫಿಷನ್ ನಡೆಯುತ್ತೆ ಆಯ್ತಾ. ಅಂದರೆ ದ್ವಿವಿದಳನ ನಡೆಯುತ್ತೆ ಅಮೀಬಾ ಜೀವಿಯಲ್ಲಿ ಆಯ್ತಾ. ಮಲ್ಟಿಪಲ್ ಫಿಷನ್ ಕಾಣಿಸ್ಕೊಳ್ಳೋದಿಲ್ಲ. ಓಕೆ, ನೆಕ್ಸ್ಟ್ ಪ್ಲಾಸ್ಮೋಡಿಯಂ ಏನಿದೆ ಇದರಲ್ಲಿ, ಪ್ಲಾಸ್ಮೋಡಿಯಂ ಜೀವಿ ಏನಿದೆ ಇದರಲ್ಲಿ ಮಲ್ಟಿಪಲ್ ಫಿಷನ್ ಕಾಣಿಸ್ಕೊಳ್ಳುತ್ತೆ. ಅಂದರೆ ಬಹುವಿದಳನ ಏನಿದೆ ಪ್ಲಾಸ್ಮೋಡಿಯಂ ಅನ್ನೋ ಜೀವಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ನೀವೇನು ಮಾಡಬೇಕು, ಕ್ವೆಶನ್ ಕೇಳಿದ್ಮೇಲೆ ವಿಡಿಯೋ ಪಾಸ್ ಮಾಡಬೇಕು, ಕಾಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಹಾಕಬೇಕು ಆಯಿತಾ. ಅದಾದಮೇಲೆ ರೈಟ್ ಆನ್ಸರ್ನ ನೋಡ್ತೀರಾ ಆಯಿತಾ. ಸೊ ಪ್ಲಾಸ್ಮೋಡಿಯಂ ಜೀವಿಯಲ್ಲಿ ಏನಾಗುತ್ತೆ, ಬಹುವಿದಳನ ನಡೆಯುತ್ತೆ. ಹೈಡ್ರಾ ಹಾಗೂ ಈಸ್ಟಿನಲ್ಲಿ ಏನಾಗುತ್ತೆ, ಬಡ್ಡಿಂಗ್ ಕಾಣಿಸ್ಕೊಳ್ಳುತ್ತೆ. ಮೊಗ್ಗುವಿಕೆ ಅನ್ನೋ ಪ್ರಕ್ರಿಯೆ ಏನಿದೆ ಅದು ಕಾಣಿಸ್ಕೊಳ್ಳುತ್ತೆ ಈ 2 ಜೀವಿಗಳಲ್ಲಿ ಆಯ್ತಾ ಮಕ್ಕಳ. ಸೊ ಸರಿಯಾದ ಉತ್ತರ ಏನಾಗಿರುತ್ತೆ, ವಾಟ್ ಇಸ್ ದ ರೈಟ್ ಆನ್ಸರ್? ಇಟ್ ಇಸ್ ಪ್ಲಾಸ್ಮೋಡಿಯಂ ಆರ್ಗ್ಯಾನಿಸಮ್. ಪ್ಲಾಸ್ಮೋಡಿಯಂ ಆರ್ಗ್ಯಾನಿಸಮ್ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ. ಪ್ಲಾಸ್ಮೋಡಿಯಂ ಆರ್ಗ್ಯಾನಿಸಮ್ ಒಂದು ಡಿಸೀಸ್ನ ಕಾಸ್ ಮಾಡುತ್ತೆ. ಯಾವುದಾದ್ರು ಡಿಸೀಸ್ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಬೇಕು ಆಯಿತಾ. ಅಂದರೆ ಪ್ಲಾಸ್ಮೋಡಿಯಂ ಜೀವಿ ಏನಿದೆ ಇದು ಒಂದು ಅಸ್ವಸ್ಥತೆನ ಉಂಟು ಮಾಡುತ್ತೆ, ರೋಗನ ಉಂಟು ಮಾಡುತ್ತೆ. ಇದು ಯಾವುದು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು ಆಯಿತಾ. ಓಕೆ, ಚಲೋ ನೆಕ್ಸ್ಟ್ ಫ್ರಾಗ್ಮೆಂಟೇಷನ್ ದ ಆರ್ಗ್ಯಾನಿಸಮ್. ಸೊ ಫ್ರಾಗ್ಮೆಂಟೇಷನ್ ಅನ್ನೋ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದ್ರೇನು, ಸಿಂಗಲ್ ಪೇರೆಂಟ್ ಇನ್ವಾಲ್ವ್ ಆಗಿ ಆಗುವಂತಹ ರಿಪ್ರೊಡಕ್ಷನ್.
ಓಕೆನಾ. ಒಂದೇ ಒಂದು ಪೋಷಕ ಜೀವಿ ಇದ್ರೆ ಅದನ್ನ ಅಲೈಂಗಿಕ ಸಂತಾನೋತ್ಪತ್ತಿ ಅಂತೀವಿ. ಒಂದೇ ಒಂದು ಪೋಷಕ ಜೀವಿಯಿಂದ ಆನುವಂಶಿಕ ವಸ್ತು ಏನಿದೆ ಅದು ಸಂತತಿಗೆ ಹೋಗ್ತಿರತ್ತೆ ಆಯ್ತಾ. ಸೊ ಈಗ ಫ್ರಾಗ್ಮೆಂಟೇಶನ್ ಏನಿದೆ ಇಟ್ ಇಸ್ ಅ ಟೈಪ್ ಆಫ್ ಎಸೆಕ್ಷುವಲ್ ರಿಪ್ರೊಡಕ್ಷನ್. ಅಂದ್ರೆ ಮಕ್ಕಳ ಇಲ್ಲಿ ತುಂಡರಿಕೆ ಏನಿದೆ ಇದು ಒಂದು ಏನು ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧ ಆಯ್ತಾ. ಸೊ ಇದ್ರಲ್ಲಿ ಏನಾಗುತ್ತೆ, ಯಾವ ಪ್ರಕ್ರಿಯೆ ಆಗತ್ತೆ ಅಂತ ಕೇಳ್ತಿದ್ದಾರೆ. ಸೊ ಸ್ಪೋರ್ ಪ್ರೊಡಕ್ಷನ್ ಆಗತ್ತಾ? ಇಲ್ಲ, ಇದು ಸ್ಪೋರ್ ಫಾರ್ಮೇಶನ್ ಅಲ್ಲಿ ಆಗತ್ತೆ ಆಯ್ತಾ. ಅಂದ್ರೆ ಬೀಜಕಗಳ ಉತ್ಪಾದನೆ ಅನ್ನೋ ಒಂದು ಏನು ಸಂತಾನೋತ್ಪತ್ತಿಯ ವಿಧದಲ್ಲಿ ಆಗತ್ತೆ. ಪ್ರೊಡ್ಯೂಸರ್ಸ್ ಬಡ್ಸ್, ನೋ, ದಿಸ್ ಹ್ಯಾಪನ್ಸ್ ಇನ್ ಬಡ್ಡಿಂಗ್ ಆಯ್ತಾ ಮಕ್ಕಳೇ. ಅಂದ್ರೆ ಮೊಗ್ಗುಗಳು ಯಾವ್ದ್ರಲ್ಲಿ ಬರುತ್ತೆ, ಮೊಗ್ಗುವಿಕೆ ಅನ್ನೋ ಒಂದು ಏನು ವಿಧದಲ್ಲಿ ಬರುತ್ತೆ. ಫ್ಯೂಸಸ್ ಗ್ಯಾಮೀಟ್ಸ್, ನೋ, ಗ್ಯಾಮೀಟ್ ಫ್ಯೂಷನ್ ಆಗ್ತಿದ್ರೆ ಅದನ್ನ ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕಂದ್ರೆ ಅದರಲ್ಲಿ 2 ಪೇರೆಂಟ್ಸ್ ಇನ್ವಾಲ್ವ್ ಆಗಿರ್ತವೆ. ಓಕೆ, 2 ಪೇರೆಂಟ್ಸ್ ಇನ್ವಾಲ್ವ್ ಆಗಿರೋದ್ರಿಂದ ಗ್ಯಾಮಿಟ್ ಫ್ಯೂಷನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಕಾಣುತ್ತೆ. ಸೊ ದೀಸ್ 3 ಆರ್ ರಾಂಗ್ ಆಪ್ಷನ್ಸ್. ಲಿಂಗಾಣುಗಳ ಯೋಜನೆ ಅಥವಾ ಸಮ್ಮಿಲನ ಏನಿದೆ ಇದು ಲೈಂಗಿಕ ಸಂತಾನೋತ್ಪತ್ತಿಯಲ್ಲಾಗುತ್ತೆ, ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲ. ಯಾಕಂದ್ರೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ 2 ಲಿಂಗಾಣು ಬಂದು ಯೋಜನೆಗೊಳ್ಳುತ್ತೆ ಆಯ್ತಾ ಮಕ್ಕಳ, ಅಂದ್ರೆ ಬೆಸ್ಯತ್ತೆ ಆಯ್ತಾ ಮಕ್ಕಳ. ಸೊ ಲಾಸ್ಟ್ ಆಪ್ಷನ್ ಏನು ಹೇಳ್ತಿದೆ, ಬ್ರೇಕ್ಸ್ ಇಂಟು ಫ್ರಾಗ್ಮೆಂಟ್ಸ್ ದಟ್ ಡೆವಲಪ್ ಇಂಟು ನ್ಯೂ ಇಂಡಿವಿಜುವಲ್ಸ್. ಸೊ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಬ್ರೇಕ್ ಆಗುತ್ತೆ, ಈ ಪೀಸ್ಗಳಿಂದ ಹೊಸ ಆರ್ಗ್ಯಾನಿಸಮ್ ಪ್ರೊಡ್ಯೂಸ್ ಆಗುತ್ತೆ ಆಯ್ತಾ. ಸೊ ದಟ್ ಇಸ್ ಫ್ರಾಗ್ಮೆಂಟೇಷನ್. ಸೊ ಚಿಕ್ಕ ತುಂಡುಗಳಾಗಿ ಏನು ಪೋಷಕ ಜೀವಿ ಏನಿದೆ ವಿಭಜನೆ ಆಗುತ್ತೆ, ಈ ಒಂದು ತುಂಡಿನಿಂದ ಹೊಸ ಸಂತತಿ ಏನಿದೆ ಉತ್ಪತ್ತಿ ಆಗುತ್ತೆ ಆಯ್ತಾ ಮಕ್ಕಳ. ಸೊ ಇದನ್ನ ನಾವು ತುಂಡರಿಕೆ ಅಂತ ಕರಿತೀವಿ. ಸೊ ಡಿ ಆಪ್ಷನ್ ಏನಿದೆ, ಡಿ ಆಯ್ಕೆ ಏನಿದೆ ಇದು ಸರಿಯಾದ ಆಯ್ಕೆ ಆಗುತ್ತೆ ಆಯ್ತಾ. ಓಕೆ, ನೆಕ್ಸ್ಟ್ ಕ್ವೆಶನ್, ವಿಚ್ ಆರ್ಗ್ಯಾನಿಸಮ್ ರೀಪ್ರೊಡ್ಯೂಸಸ್ ಬೈ ಬಡ್ಡಿಂಗ್ ಅಂತ ಕೇಳ್ತಿದ್ದಾರೆ. ಯಾವ ಜೀವಿ ಬಡ್ಡಿಂಗ್ ಮೂಲಕ ಏನು ಮೊಗ್ಗುವಿಕೆ ಮೂಲಕ ಸಂತಾನೋತ್ಪತ್ತಿನ ನಡೆಸುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಲೀಶ್ಮೇನಿಯಾ ನಿಮಗೆ ಗೊತ್ತಿರೋಂಗೆ ಇದರಲ್ಲಿ ಬೈನರಿ ಫಿಷನ್ ಆಗುತ್ತೆ, ಲೀಶ್ಮೇನಿಯಾದಲ್ಲಿ ದ್ವಿವಿದಳನ ಆಗುತ್ತೆ. ಸ್ಪೈರೋಗೈರಾ ಏನಿದೆ ಇದರಲ್ಲಿ ಸ್ಪೈರೋಗೈರಾ ಅಲ್ಲಿ ಫ್ರಾಗ್ಮೆಂಟೇಷನ್ ಆಗುತ್ತೆ ಆಯ್ತಾ, ತುಂಡರಿಕೆ ಆಗುತ್ತೆ ಸ್ಪೈರೋಗೈರಾ ಅಲ್ಲಿ. ಹೈಡ್ರಾ ಜೀವಿ ಏನಿದೆ ನಾ ಹೇಳ್ದಂಗೆ ಹೈಡ್ರಾ ಜೀವಿಯಲ್ಲಿ ಏನಾಗುತ್ತೆ ಮಕ್ಕಳ, ಹೈಡ್ರಾ ಜೀವಿಯಲ್ಲಿ ಬಡ್ಡಿಂಗ್ ಆಗುತ್ತೆ, ಹೈಡ್ರಾ ಅಲ್ಲಿ ಮೊಗ್ಗುವಿಕೆ ನಡೆಯುತ್ತೆ ಆಯ್ತಾ ಮಕ್ಕಳ. ಸೊ ಉತ್ತರ ಯಾವುದು, ಇಟ್ ಇಸ್ ಹೈಡ್ರಾ, ಸಿ ಹೈಡ್ರಾ. ಓಕೆ, ಸೊ ದ ರೈಟ್ ಆಪ್ಷನ್ ಇಸ್ ಹೈಡ್ರಾ. ನೆಕ್ಸ್ಟ್, asexual reproduction is beneficial because ಈ ತರಾನು ಕ್ವೆಶನ್ ಕೇಳ್ಬೋದು. ಸೆಕ್ಷುವಲ್ ರಿಪ್ರೊಡಕ್ಷನ್ಗೆ ಬೆನಿಫಿಟ್ಸ್ ಏನಿದೆ, asexual ರಿಪ್ರೊಡಕ್ಷನ್ಗೆ ಬೆನಿಫಿಟ್ಸ್ ಏನಿದೆ, ಈ ರೀತಿ ಕ್ವೆಶನ್ಸ್ನ ಕೇಳಬಹುದು ಆಯ್ತಾ. ಅಂದರೆ ಲೈಂಗಿಕ ಸಂತಾನೋತ್ಪತ್ತಿಗೆ ಇರುವಂತಹ ಉಪಯೋಗಗಳು ಯಾವುವು, ಅಲೈಂಗಿಕ ಸಂತಾನೋತ್ಪತ್ತಿಗೆ ಇರುವಂತಹ ಉಪಯೋಗಗಳು ಯಾವುವು ಅಂತ ನಿಮಗೆ ಕೇಳಬಹುದು ಆಯ್ತಾ. ಅಥವಾ ಡ್ರಾಬ್ಯಾಕ್ಸ್ನ ಕೂಡ ಕೇಳ್ತಾರೆ, ಡ್ರಾಬ್ಯಾಕ್ಸ್ ಅಥವಾ ಲಿಮಿಟೇಷನ್ಸ್, ಇದರಿಂದ ಆಗುವಂತಹ ಡ್ರಾಬ್ಯಾಕ್ಸ್ ಅಥವಾ ಲಿಮಿಟೇಷನ್ಸ್ ಅಂದರೆ ಉಪಯೋಗ ಯಾಕೆ ಉಪಯೋಗಕಾರಿ ಅಲ್ಲ ಅಂತಾನು ಕೇಳಬಹುದು ಆಯ್ತಾ, ಲೈಂಗಿಕ ಹಾಗೂ ಅಲೈಂಗಿಕ ಸಂತಾನೋತ್ಪತ್ತಿಗೆ. ಸೊ ನಿಮಗೆ ಇದ್ರ ಬಗ್ಗೆ ಫುಲ್ ಮಾಹಿತಿ ಬೇಕು, ಇನ್ನೂ ಚೆನ್ನಾಗಿ ಅಧ್ಯಯನ ಅರ್ಥ ಮಾಡ್ಕೋಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ನಾವು ಲಿಂಕ್ಸ್ನ ಹಾಕಿರ್ತೀವಿ, 1 ಶಾಟ್ ಹಾಗೂ ಸಮ್ಮರಿ ಇದು ಆಯ್ತಾ ಮಕ್ಕಳ. ಸೊ ದಯವಿಟ್ಟು 1 ಶಾಟ್ ಹಾಗೂ ಸಮ್ಮರಿ ವಿಡಿಯೋನ ನೀವು ಇನ್ ಡೀಟೇಲ್ ಹೋಗಿ ನೋಡಬಹುದು ಆಯ್ತಾ. ಓಕೆ, ಸೊ ಏನಂತಿದೆ, ಇಟ್ ಇನ್ಕ್ರೀಸಸ್ ಜೆನೆಟಿಕ್ ವೇರಿಯೇಷನ್, ಇಟ್ ಇಸ್ ದ ರಾಂಗ್ ಆಪ್ಷನ್. ಯಾಕಂದರೆ asexual ರಿಪ್ರೊಡಕ್ಷನಲ್ಲಿ ಅಷ್ಟೊಂದು ಜೆನೆಟಿಕ್ ವೇರಿಯೇಷನ್ ಇರೋದಿಲ್ಲ, ಅಂದರೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಅಷ್ಟು ಭಿನ್ನತೆಗಳು ಕಾಣಿಸ್ಕೊಳ್ಳೋದಿಲ್ಲ. ಯಾಕಂದರೆ ಕೇವಲ ಒಂದು ಪೋಷಕ ಜೀವಿಯಿಂದ ಆನುವಂಶಿಕ ವಸ್ತು ಬರ್ತಿರತ್ತೆ, ಅಂದರೆ ಜೆನೆಟಿಕ್ ಮೆಟೀರಿಯಲ್ ಇಸ್ ಕಮಿಂಗ್ ಫ್ರಮ್ ಅ ಸಿಂಗಲ್ ಪೇರೆಂಟ್, ಸೊ ಅದಕ್ಕೆ ವೇರಿಯೇಷನ್ ಜಾಸ್ತಿ ಇರಲ್ಲ. ಇಟ್ ಆಲ್ವೇಸ್ ರಿಕ್ವೈರ್ಸ್ 2 ಪೇರೆಂಟ್ಸ್, ಇದು ತಪ್ಪು. ಯಾಕಂದರೆ ಇಟ್ ರಿಕ್ವೈರ್ಸ್ ಓನ್ಲಿ ಅ ಸಿಂಗಲ್ ಪೇರೆಂಟ್, ಅಂದರೆ ಯಾವಾಗಲೂ ಇಬ್ಬರು ಪೋಷಕರು ಬೇಕಾಗಿರುತ್ತೆ ಅನ್ನೋದು ತಪ್ಪು ಏನು ಹೇಳಿಕೆ. ಯಾಕಂದ್ರೆ ಒಂದೇ ಒಂದು ಪೋಷಕ ಜೀವಿ ಸಾಕಾಗಿರುತ್ತೆ. ಇಟ್ ಪ್ರಿಸರ್ವ್ಸ್ ಪೇರೆಂಟ್ ಟ್ರೇಟ್ಸ್, ಪ್ರಿಸರ್ವ್ಸ್ ಅಂದ್ರೆ ಪೇರೆಂಟ್ ಟ್ರೇಟ್ಸ್ ಅಲ್ಲಿ ಜಾಸ್ತಿ, ಟ್ರೇಟ್ಸ್ ಅಂದ್ರೇನು ಕ್ಯಾರೆಕ್ಟರಿಸ್ಟಿಕ್ಸ್, ಸೊ ಪೇರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಜಾಸ್ತಿ ಚೇಂಜಸ್ ಆಗದೆ ಇರೋಂಗೆ ನೋಡ್ಕೊಳ್ಳುತ್ತೆ ಈ asexual reproduction, ಬಿಕಾಸ್ ಸಿಂಗಲ್ ಪೇರೆಂಟ್ ಇಂದ ಜೆನೆಟಿಕ್ ಮೆಟೀರಿಯಲ್ ಬರ್ತಿದೆ. ಸೊ ಸಿ ಇಸ್ ದ ರೈಟ್ ಆಪ್ಷನ್ ಅಂತ. ಅಂದ್ರೆ ಪೋಷಕರ ಗುಣಲಕ್ಷಣಗಳನ್ನ ಸಂರಕ್ಷಿಸುತ್ತೆ, ಕೇವಲ ಒಂದೇ ಪೋಷಕ ಜೀವಿಯಿಂದ ಆನುವಂಶಿಕ ವಸ್ತು ಹೋಗ್ತಿರೋದ್ರಿಂದ ಪೋಷಕ ಜೀವಿಯ ಗುಣಲಕ್ಷಣ ಏನಿದೆ ಅದು ಸಂರಕ್ಷಣೆ ಆಗುತ್ತೆ, ಅದರಲ್ಲಿ ಜಾಸ್ತಿ
ಭಿನ್ನತೆಗಳು ಕಾಣಿಸ್ಕೊಳ್ಳೋದಿಲ್ಲ. ಸೊ ಸಿ ಇಸ್ ದ ರೈಟ್ ಆಪ್ಷನ್. ಇದೇನಕ್ಕೆ ಅಡ್ವಾಂಟೇಜ್ ಆಗುತ್ತೆ ಅಂದರೆ, ನೀವು ಕ್ರಾಪ್ಸ್ನೆಲ್ಲ ಗ್ರೋ ಮಾಡಬೇಕಾದ್ರೆ ಏಸೆಕ್ಷುವಲ್ ರಿಪ್ರೊಡಕ್ಷನ್ ಇಂದ ಪ್ರೊಜೀನಿಸ್ನ ಕ್ರಿಯೇಟ್ ಮಾಡಿದಾಗ ಪೇರೆಂಟ್ ಕ್ರಾಪ್ಸಿನ ಕ್ಯಾರೆಕ್ಟರಿಸ್ಟಿಕ್ಸ್ ಬೇಬಿ ಕ್ರಾಪ್ಸಿಗೆ ಹೋಗುತ್ತೆ ಆಯ್ತಾ ಮಕ್ಕಳ. ಅಂದರೆ ಬೆಳೆಗಳನ್ನೆಲ್ಲ ಸೃಷ್ಟಿ ಮಾಡ್ತೀರಾ ಅಲ್ವಾ, ಆಗ ಪೋಷಕ ಸಂತತಿಯಲ್ಲಿರುವಂತಹ ಗುಣಲಕ್ಷಣನ ಇನ್ನು ಮುಂದಿನ ಅಂದರೆ ಪೋಷಕ ಪೀಳಿಗೆಯಲ್ಲಿ ಇರುವಂತಹ ಗುಣಲಕ್ಷಣನ ಸಂತತಿ ಪೀಳಿಗೆಯಲ್ಲಿ ನಾವು ಕಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಆಯ್ತಾ. ಸೊ ಅದಕ್ಕಾಗಿ ಪೋಷಕ ಜೀವಿಯ ಗುಣಲಕ್ಷಣ ಏನಿದೆ ಇದನ್ನು ನಾವು ಸಂರಕ್ಷಣೆ ಮಾಡಬೇಕು. ಅದಕ್ಕಾಗಿ ಅಲೈಂಗಿಕ ಸಂತಾನೋತ್ಪತ್ತಿನ ಬಳಸ್ತೀವಿ. ಓಕೆ, ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಏಸೆಕ್ಷುವಲ್ ರಿಪ್ರೊಡಕ್ಷನ್? ಈ ಥರ ಕ್ವೆಶನ್ಸ್ ಎಲ್ಲ ಕೇಳಿದಾಗ ನೀವು ಗಮನ ಕೊಟ್ಟು ಪೂರ್ತಿ ಕ್ವೆಶನ್ನ ಓದಬೇಕು ಆಯಿತಾ. ಇಲ್ಲಿ ವಿಚ್ ಇಸ್ ನಾಟ್ ಏಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಕೇಳ್ತಿದ್ದಾರೆ. ಈ ಕೆಳಗಿನ ಆಯ್ಕೆಯಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿ ಯಾವುದು ಅಲ್ಲ ಅಂತ ಕೇಳ್ತಿದ್ದಾರೆ ಆಯಿತಾ ಮಕ್ಕಳ. ಸೊ ಆನ್ಸರ್ ಯಾವುದು ನಿಮಗೆ ಗೊತ್ತಿರೋ ಹಾಗೆ ಬೈನರಿ ಫಿಷನ್ ಈಸ್ ಏಸೆಕ್ಷುವಲ್ ರಿಪ್ರೊಡಕ್ಷನ್ ಟೈಪ್. ಸೊ ಆನ್ಸರ್ ಇಸ್ ರಾಂಗ್. ದ್ವಿವಿದಳನ ಇದು ಒಂದು ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧ. ಸೊ ಇದು ಸರಿಯಾದ ಆಯ್ಕೆ ಅಲ್ಲ. ಬಡ್ಡಿಂಗ್ ಇಸ್ ಆಲ್ಸೋ a type of asexual reproduction. So it's not right. ಮೊಗ್ಗುವಿಕೆ ಸಹ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧ. Fertilization is not a part of asexual reproduction. ಯಾಕಂದರೆ 2 ಗ್ಯಾಮೀಟ್ಸ್ ಏನಿದಾವೆ, ಮೇಲ್ ಪೇರೆಂಟ್ ಹಾಗೂ ಫಿಮೇಲ್ ಪೇರೆಂಟಿಂದ ಬರ್ತಿರುವಂತಹ ಗ್ಯಾಮೀಟ್ಸ್ ಏನಿದ್ದಾವೆ, ಇದರ ಯೂನಿಯನ್ನ ನಾವು ಇವೆರಡು ಜಾಯಿನ್ ಆದಾಗ, ಇವೆರಡು ಕಂಬೈನ್ ಆದಾಗ ಅದನ್ನು ನಾವು ಫರ್ಟಿಲೈಸೇಷನ್ ಅಂತ ಕರಿತೀವಿ. ಓಕೆನಾ. ಎರಡು ಲಿಂಗಾಣುಗಳೇನಿದ್ದಾವೆ ಇವೆರಡು ಬೆಸೆದಾಗ, ಅಂದರೆ ಇವೆರಡರಲ್ಲಿ ಸಂಯೋಜನೆ ಉಂಟಾದಾಗ ಅದನ್ನು ನಾವು ನಿಷೇಚನ ಅಂತ ಕರಿತೀವಿ. ಇದು ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಸೊ ಇದನ್ನು ನಾವು ಸರಿಯಾದ ಆಯ್ಕೆ ಅಂತ ಪರಿಗಣಿಸ್ಬೋದು. ಸೊ ದಿಸ್ ಇಸ್ ದ ರೈಟ್ ಆಪ್ಷನ್. ಸಿ ಇಸ್ ದ ರೈಟ್ ಆಪ್ಷನ್. ಓಕೆನಾ. ಓಕೆ, ನೆಕ್ಸ್ಟು ದ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ಅ ಫ್ಲವರ್. ಸೊ ಈಗ ನಾವು ಈ 5 ಕ್ವೆಶನ್ಸಲ್ಲಿ ಏಸೆಕ್ಷುವಲ್ ರಿಪ್ರೊಡಕ್ಷನ್ನ ಕವರ್ ಮಾಡಿದ್ದೀವಿ. ಸೊ ಮೇಜರ್ಲಿ ನೀವೇನು ತಿಳ್ಕೊಬೇಕು, ಏಸೆಕ್ಷುವಲ್ ರಿಪ್ರೊಡಕ್ಷನ್ ಕಲಿಬೇಕಾದ್ರೆ ಟೈಪ್ಸ್ನ ಕಲ್ತ್ಕೋತೀರಾ, ಡೆಫಿನಿಷನ್ ಕಲ್ತ್ಕೋತೀರಾ, ಎಕ್ಸಾಂಪಲ್ ಆರ್ಗ್ಯಾನಿಸಮ್ಸ್ನ ಕಲ್ತ್ಕೋತೀರಾ. ಏಸೆಕ್ಷುವಲ್ ರಿಪ್ರೊಡಕ್ಷನ್ನಿನ ಡೆಫಿನೇಷನ್ ಕೂಡ ಆಯಿತಾ. ಅಲೈಂಗಿಕ ಸಂತಾನೋತ್ಪತ್ತಿ ಓದಬೇಕಾದ್ರೆ ಏನೇನು ಕಲಿಬೇಕು, ವಿಧಗಳನ್ನ ಕಲಿಬೇಕು, ವಿವರಣೆಗಳನ್ನ ಕಲಿಬೇಕು, ಉದಾಹರಣೆಗಳನ್ನ ಕಲಿಬೇಕು ಆಯಿತಾ ಮಕ್ಕಳ. ಈಗ ಸೆಕ್ಷುವಲ್ ರಿಪ್ರೊಡಕ್ಷನ್ನ ನೋಡೋಣ ನಾವು. ಲೈಂಗಿಕ ಸಂತಾನೋತ್ಪತ್ತಿ ಸಸ್ಯಗಳಲ್ಲಿ ಹೇಗೆ ನಡೀತವೆ ಅಂತ ಕಲಿತ ಮೇಲೆ ಮಾನವರಲ್ಲಿ ಹೇಗೆ ನಡೆಯುತ್ತೆ ಅಂತ ಕಲಿಬೇಕು ಆಯ್ತಾ ಮಕ್ಕಳ. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಪ್ಲಾಂಟ್ಸ್ ಬಗ್ಗೆ ತಿಳ್ಕೊಂಡ್ಮೇಲೆ ನಾವು ಹ್ಯೂಮನ್ ಬೀಯಿಂಗ್ಸ್ ಬಗ್ಗೆ ನೋಡಬೇಕು ಆಯ್ತಾ. ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ಅ ಫ್ಲವರ್ ಇಸ್ ಕಾಲ್ಡ್. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಬಂದಾಗ ಫ್ಲವರಿನ ಪಾರ್ಟ್ಸ್ ಹಾಗೂ ಇದರಲ್ಲಿ ರಿಪ್ರೊಡಕ್ಟಿವ್ ಪಾರ್ಟ್ಸ್ನ ಕಲ್ತ್ಕೋಬೇಕು ಆಯ್ತಾ ನೀವು. ಅಂದರೆ ಲೈಂಗಿಕ ಸಂತಾನೋತ್ಪತ್ತಿ ಸಸ್ಯಗಳಲ್ಲಿ ನೀವು ತಿಳಿಬೇಕಾದ್ರೆ ಹೂವುಗಳ ಭಾಗಗಳ ಬಗ್ಗೆ ಮಾಹಿತಿ ಇರಬೇಕು ಹಾಗೂ ಸಂತಾನೋತ್ಪತ್ತಿ ಭಾಗಗಳ ಬಗ್ಗೆ ಮಾಹಿತಿ ಇರಬೇಕು. ಸೊ ಹೂವಿನ ಗಂಡು ಸಂತಾನೋತ್ಪತ್ತಿ ಭಾಗನ ಏನು ಕರೀತಾರೆ ಅಂತ ತಿಳ್ಕೊಬೇಕು ಆಯ್ತಾ. ಸೊ ಹೂವಿನ ಗಂಡು ಸಂತಾನೋತ್ಪತ್ತಿ ಭಾಗನ ನಾವು ಏನಂತ ಕರಿತೀವಿ ಮಕ್ಕಳ, ಕೇಸರ ಅಂತ ಕರಿತೀವಿ. ಓಕೆನಾ. ಸೊ ದ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಇನ್ ಪ್ಲಾಂಟ್ಸ್ ಇಸ್ ನೋನ್ ಎಸ್ ಸ್ಟೇಮನ್. ಓಕೆನಾ. ಸ್ಟೇಮನಲ್ ಮತ್ತೆ ಪಾರ್ಟ್ಸ್ ಇರುತ್ತೆ. ಆಂಥರ್ ಹಾಗೂ ಫಿಲಮೆಂಟ್ನ ಸ್ಟೇಮನಿನ ಪಾರ್ಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಇಸ್ ಸ್ಟೇಮನ್. ಯಾಕಂದರೆ ಪಾಲನ್ ಗ್ರೇನ್ಸ್ ಹಾಗೂ ಮೇಲ್ ನ್ಯೂಕ್ಲಿಯಸ್ ಸ್ಟೇಮನಲ್ಲಿ ಇರುತ್ತೆ. ಪರಾಗ ಕೋಶ ಏನಿದೆ ಅದು ಕೇಸರದಲ್ಲಿ ಇರುತ್ತೆ ಹಾಗೂ ಗಂಡು ಲಿಂಗಾಣು ಏನಿದೆ ಅದು ಪರಾಗಕೋಶದಲ್ಲಿ ಇರುತ್ತೆ ಆಯ್ತಾ ಮಕ್ಕಳ. ಸೊ ಉತ್ತರ ಸಿ, ಕೇಸರ ಆಗಿರುತ್ತೆ. ಎಸ್. ಓಕೆ, ನೆಕ್ಸ್ಟ್ ಕ್ವೆಶನ್ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಯಾವುದು, ಇದು ಕೂಡ ಗೊತ್ತಿರಬೇಕು ನಿಮಗೆ. ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ಅ ಪ್ಲಾಂಟ್ ಫ್ಲವರ್ ಯಾವುದು, ಹೆಣ್ಣು ಸಂತಾನೋತ್ಪತ್ತಿ ಭಾಗ ಯಾವುದು, ನಮ್ಮ ಹೂವಿನದು, ಹೂವುಗಳಲ್ಲಿ ಹೆಣ್ಣು ಸಂತಾನೋತ್ಪತ್ತಿ ಭಾಗ ಯಾವುದು ಅಂತ ಗೊತ್ತಿರಬೇಕು. ಅಂಡ್ ಆನ್ಸರ್ ಇಸ್ ಪಿಸ್ಟಿಲ್ ಆಯ್ತಾ ಮಕ್ಕಳ. ಇದರಲ್ಲಿ ಸ್ಟಿಗ್ಮಾ ಸ್ಟೈಲ್ ಹಾಗೂ ಓವರಿ ಇರುತ್ತೆ ಆಯ್ತಾ. ಇಲ್ಲಿ ಶಲಾಕೆ ಅಂತ ಏನಿದೆ ಇದು ಹೂವಿನ ಹೆಣ್ಣು ಸಂತಾನೋತ್ಪತ್ತಿ ಭಾಗ ಆಯ್ತಾ. ಇದನ್ನ ನಾವು ಕಾರ್ಪೆಲ್ ಅಂತ ಕೂಡ ಇಂಗ್ಲಿಷ್ನಲ್ಲಿ ಕರಿಬಹುದು. ಕಾರ್ಪೆಲ್ ಅಂತ ಕೂಡ ಕರಿತೀವಿ ಇಂಗ್ಲಿಷ್ನಲ್ಲಿ. ಓಕೆ, ನೆಕ್ಸ್ಟ್ ಕ್ವೆಶನ್. ಎಸ್, ದ ಆನ್ಸರ್ ಇಸ್ ಎ. ನೆಕ್ಸ್ಟ್ ಕ್ವೆಶನ್, ಪಾಲಿನೇಷನ್ ಅನ್ನೋ ಒಂದು ಪ್ರಾಸೆಸ್ ಆಗುತ್ತೆ. ಇದು ಏನು ಅಂತ ಕೇಳ್ತಿದ್ದಾರೆ. ದಿಸ್ ಬಿಕಮ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಮಕ್ಕಳೇ. ಪಾಲಿನೇಷನ್ ಅಂದ್ರೇನು ಅನ್ನೋದು ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಆಯಿತಾ. ಪರಾಗಸ್ಪರ್ಶ ಅಂದ್ರೇನು ಅನ್ನೋದು ತುಂಬ ಪ್ರಮುಖ ಪ್ರಶ್ನೆ ಆಗುತ್ತೆ. ಸೊ ವಾಟ್ ಇಸ್ ಪಾಲಿನೇಷನ್? ಈ ಪಾಲನ್ ಗ್ರೇನ್ಸ್ ಏನಿದಾವೆ
ಇದು ಎಲ್ಲಿಂದ ಎಲ್ಲಿಗೆ ನಮ್ಮ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ವಿಚ್ ಇಸ್ ಸ್ಟೇಮನಲ್ಲಿ ಸ್ಪೆಸಿಫಿಕಲಿ ಆಂಥರ್ ಇಂದ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ನ ಸ್ಟಿಗ್ಮಾಗೆ ಹೋಗುತ್ತೆ. ಪಿಸ್ಟಿಲ್ ಏನಿದೆ ಅದರ ಸ್ಟಿಗ್ಮಾಗೆ ಹೋಗಿ ಲ್ಯಾಂಡ್ ಆಗುತ್ತೆ. ಓಕೆನಾ? ಈ ಪ್ರಾಸೆಸ್ನ ನಾವು ಟ್ರಾನ್ಸ್ಫರ್ ಆಫ್ ಪಾಲಿನ್ ಗ್ರೇನ್ ಅನ್ನೋ ಪ್ರಾಸೆಸ್ನ ನಾವು ಪಾಲಿನೇಷನ್ ಅಂತ ಕರಿತೀವಿ. ಪರಾಗಸ್ಪರ್ಶದಲ್ಲಿ ಏನಾಗ್ತಿದೆ, ಪರಾಗಕೋಶ ಏನಿದೆ ಮಕ್ಕಳ, ಇದು ಕೇಸರ ಆಯ್ತಾ, ಕೇಸರದಿಂದ ಎಲ್ಲಿಗೆ ಹೋಗ್ತಿದೆ, ಪರಾಗಕೋಶ ಅಲ್ಲ, ಪರಾಗಕೋಶ ಅಲ್ಲ, ಇದು ಪರಾಗ ಪರಾಗ ಅಂತಾನೆ ಕರೀತಾರೆ ಅನ್ಸುತ್ತೆ. ಸೊ ಪರಾಗ ಏನಿದೆ ಅದು ಪರಾಗಕೋಶದಿಂದ ನಮ್ಮ ಇದಕ್ಕೆ ಬಂದು ತಲುಪತ್ತೆ, ಶಲಾಕಾಗ್ರಕ್ಕೆ ಬಂದು ತಲುಪತ್ತೆ. ಆಯ್ತಾ ಮಕ್ಕಳೇ? ಈ ವರ್ಗಾವಣೆ ಏನಿದೆ ಇದನ್ನ ನಾವು ಪರಾಗ ಸ್ಪರ್ಶ ಅಂತ ಕರಿತೀವಿ. ಪರಾಗಕೋಶ ಬಂದು ಪರಾಗಕೋಶದಿಂದ ಪರಾಗ ಅನ್ನೋದು ಜೀವಕೋಶ. ಸೊ ಪರಾಗಕೋಶದಿಂದ ಪರಾಗ ಏನಿದೆ ಅದು ಶಲಾಕಾಗ್ರಕ್ಕೆ ಹೋಗಿ ತಲುಪತ್ತೆ. ಸೊ ಇಲ್ಲಿ ಬಿ ಆಪ್ಷನ್ ಏನಿದೆ, ದಿಸ್ ಇಸ್ ದ ರೈಟ್ ಆಪ್ಷನ್. ಆಯ್ತಾ? ಟ್ರಾನ್ಸ್ಫರ್ ಆಫ್ ಪೋಲಿನ್ ಫ್ರಮ್ ಆಂಥರ್ ಟು ಸ್ಟಿಗ್ಮಾ, ಪರಾಗಕೋಶದಿಂದ ಶಲಾಕಾಗ್ರಕ್ಕೆ ಪರಾಗದ ವರ್ಗಾವಣೆನ ನಾವು ಪರಾಗ ಸ್ಪರ್ಶ ಅಂತ ಕರಿತೀವಿ. ಆಯ್ತಾ? ಓಕೆ, ನೆಕ್ಸ್ಟ್ ಪಾಲಿನೇಷನ್ ಅಂತ ನಾನು ಏನು ಹೇಳಿದೆ, ಅದರಲ್ಲಿ 2 ಟೈಪ್ಸ್ ಇರುತ್ತೆ, ಸೆಲ್ಫ್ ಪಾಲಿನೇಷನ್ ಹಾಗೂ ಕ್ರಾಸ್ ಪಾಲಿನೇಷನ್. ಆಯ್ತಾ ಮಕ್ಕಳ? ಸೊ ಸೆಲ್ಫ್ ಪಾಲಿನೇಷನ್ ಅಲ್ಲಿ ಏನಾಗುತ್ತೆ, ಪಾಲನ್ ಟ್ರಾನ್ಸ್ಫರ್ ಏನಿದೆ ಅದು ಸೇಮ್ ಫ್ಲವರ್ ಅಲ್ಲಿ ಆಗ್ಬಹುದು ಅಥವಾ ಡಿಫ್ರೆಂಟ್ ಫ್ಲವರ್ ಆಫ್ ದ ಸೇಮ್ ಪ್ಲಾಂಟ್ ಅಲ್ಲಿ ಆಗಬಹುದು. ಡಿಫ್ರೆಂಟ್ ಫ್ಲವರ್ ಬಟ್ ಸೇಮ್ ಪ್ಲಾಂಟ್, ಇದನ್ನ ನಾವು ಸೆಲ್ಫ್ ಪಾಲಿನೇಷನ್ ಅಂತ ಕರಿತೀವಿ. ಪರಾಗಸ್ಪರ್ಶದಲ್ಲಿ 2 ವಿಧ ಇರುತ್ತೆ, ಸ್ವಕೀಯ ಪರಾಗಸ್ಪರ್ಶ ಹಾಗೂ ಪರಕೀಯ ಪರಾಗಸ್ಪರ್ಶ. ಸ್ವಕೀಯ ಪರಾಗಸ್ಪರ್ಶದಲ್ಲಿ ಏನಾಗುತ್ತೆ ಅಂದ್ರೆ, ಪರಾಗ ಏನಿದೆ ಅದು ಒಂದೇ ಹೂವಿನಲ್ಲಿ ವರ್ಗಾವಣೆ ಆಗತ್ತೆ ಅಥವಾ ಒಂದೇ ಗಿಡದ ಬೇರೆ ಬೇರೆ ಹೂವುಗಳ ನಡುವೆ ಆಗತ್ತೆ. ಇದನ್ನ ಸ್ವಕೀಯ ಪರಾಗಸ್ಪರ್ಶ ಅಂತೀವಿ. ಪರಕೀಯ ಪರಾಗಸ್ಪರ್ಶದಲ್ಲಿ ಬೇರೆ ಗಿಡದ ಬೇರೆ ಹೂವಿಗೆ ಪರಾಗದ ವರ್ಗಾವಣೆ ಆಗತ್ತೆ. ವಾಟ್ ಇಸ್ ಕ್ರಾಸ್ ಪಾಲಿನೇಷನ್? ಡಿಫ್ರೆಂಟ್ ಫ್ಲವರ್ ಆಫ್ ಅ ಡಿಫ್ರೆಂಟ್ ಪ್ಲಾಂಟಿಗೆ ಟ್ರಾನ್ಸ್ಫರ್ ಆಗತ್ತೆ ಪಾಲನ್ ಗ್ರೇನ್. ಡಿಫ್ರೆಂಟ್ ಫ್ಲವರ್ ಆಫ್ ಅ ಡಿಫ್ರೆಂಟ್ ಪ್ಲಾಂಟ್, ಇದನ್ನ ಕ್ರಾಸ್ ಪಾಲಿನೇಷನ್ ಅಂತ ಕರಿತೀವಿ. ಆಯ್ತಾ ಮಕ್ಕಳ? ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಆನ್ಸರ್ ಏನಿರುತ್ತೆ, ಕ್ರಾಸ್ ಪಾಲಿನೇಷನ್ ಅಕರ್ಸ್ ಇನ್ ಡಿಫ್ರೆಂಟ್ ಫ್ಲವರ್ಸ್ ಆನ್ ಡಿಫ್ರೆಂಟ್ ಪ್ಲಾಂಟ್ಸ್. ಆಯ್ತಾ? ಪರಕೀಯ ಪರಾಗಸ್ಪರ್ಶ ವಿಭಿನ್ನ ಸಸ್ಯಗಳ ವಿಭಿನ್ನ ಹೂವುಗಳಲ್ಲಿ ನಡೆಯುತ್ತೆ ಅಂತ ನೀವು ಸರಿಯಾಗಿ ಆಯ್ಕೆ ಮಾಡಬೇಕು. ಓಕೆ, ಸೊ ದ ಆನ್ಸರ್ ಇಸ್ ಬಿ. ಓಕೆನಾ ಮಕ್ಕಳ? ಓಕೆ, ನೆಕ್ಸ್ಟ್ 10th ಕ್ವೆಶನ್ ನೋಡ್ತಿದ್ದೀವಿ. ಈ ವಿಡಿಯೋದಲ್ಲಿ 25 ಕ್ವೆಶನ್ಸ್ ಇರುತ್ತೆ ಕಂಪ್ಲೀಟ್ ಆಗಿ. ಆಯ್ತಾ? ಸೊ ಯಾವುದ್ರಲ್ಲೂ ಕನ್ಫ್ಯೂಷನ್ ಆಗ್ತಿದ್ರೆ ಯು ಕ್ಯಾನ್ ಗೋ ಅಹೆಡ್ ಅಂಡ್ ವಾಚ್ ದ ಒನ್ ಶಾರ್ಟ್ ವಿಡಿಯೋ. ಓಕೆ, ಫರ್ಟಿಲೈಸೇಷನ್ ಇನ್ ಪ್ಲಾಂಟ್ ಲೀಡ್ಸ್ ಟು ದ ಫಾರ್ಮೇಷನ್ ಆಫ್, ನಾನು ಏನಂದೆ, ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೀಟ್ ಇನ್ ಅ ಯೂನಿಯನ್ ಆದಾಗ, ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೀಟ್ಸ್ ಕಂಬೈನ್ ಆದಾಗ ಫರ್ಟಿಲೈಸೇಷನ್ ಆಗುತ್ತೆ ಅಂದೆ. ಸೊ ಫರ್ಟಿಲೈಸೇಷನ್ ಇಂದ ಏನು ಬರ್ತಿದೆ ಅಂತ ನೀವು ಗೆಸ್ ಮಾಡಬೇಕು. ಹೆಣ್ಣು ಮತ್ತು ಗಂಡು ಲಿಂಗಾಣು ಏನಿದೆ ಇದರಲ್ಲಿ ಸಂಯೋಜನೆ ಉಂಟಾದಾಗ ಅದನ್ನ ನಾವು ನಿಷೇಚನ ಅಥವಾ ಸಮ್ಮಿಲನ ಅಂತ ಕರಿತೀವಿ. ಇದರಿಂದ ಏನು ಉಂಟಾಗುತ್ತೆ ಅಂತ ನೀವು ಇಲ್ಲಿ ಗೆಸ್ ಮಾಡಬೇಕು. ಸೊ ಇಸ್ ಇಟ್ ಪಾಲನ್? ಇಲ್ಲ, ಪಾಲನ್ ಹ್ಯಾಸ್ ದ ಮೇಲ್ ಗ್ಯಾಮೀಟ್. ಸೊ ದಿಸ್ ಇಸ್ ದ ರಾಂಗ್ ಆಪ್ಷನ್. ಇದು ಪರಾಗ ಆಗಿರಲ್ಲ ಮಕ್ಕಳೇ, ಯಾಕಂದ್ರೆ ಪರಾಗದಲ್ಲಿ ಗಂಡು ಲಿಂಗಾಣು ಇರುತ್ತೆ. ಸೊ ಇದು ಸರಿಯಾದ ಆಪ್ಷನ್ ಅಲ್ಲ. ಸ್ಟಿಗ್ಮಾ ಇಸ್ ಅ ಪಾರ್ಟ್ ಆಫ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ದಿಸ್ ಇಸ್ ನಾಟ್ ದ ರೈಟ್ ಆಪ್ಷನ್. ಆಯ್ತಾ? ಶಲಾಕಾಗ್ರ ಬಂದು ಹೆಣ್ಣು ಸಂತಾನೋತ್ಪತ್ತಿ ಭಾಗದ ಒಂದು ಭಾಗ ಆಗಿರುತ್ತೆ. ಆಯ್ತಾ? ಓವರಿಯಲ್ಲಿ ಫೀಮೇಲ್ ಗ್ಯಾಮೀಟ್ಸ್ ಇರುತ್ತೆ. ಸೊ ದಿಸ್ ಇಸ್ ರಾಂಗ್ ಆಪ್ಷನ್. ಅಂದ್ರೆ ಅಂಡಾಶಯದಲ್ಲಿ ಹೆಣ್ಣು ಲಿಂಗಾಣು ಇರುತ್ತೆ, ಅಂಡಾನು ಹೆಣ್ಣು ಲಿಂಗಾಣು ಇರುತ್ತೆ. ಸೊ ಅದು ಸರಿಯಾದ ಉತ್ತರ ಅಲ್ಲ. ಡಿ, ಝೈಗೋಟ್ ಏನಿದೆ, ದಿಸ್ ಇಸ್ ದ ರೈಟ್ ಆಪ್ಷನ್. ಮೇಲ್ ಅಂಡ್ ಫೀಮೇಲ್ ಗ್ಯಾಮೀಟ್ ಫ್ಯೂಸ್ ಆದಾಗ ಪ್ಲಾಂಟ್ಸ್ನಲ್ಲಿ ಆರ್ ಹ್ಯೂಮನ್ ಬೀಯಿಂಗ್ಸ್ನಲ್ಲಿ ಝೈಗೋಟ್ ಫಾರ್ಮ್ ಆಗುತ್ತೆ. ಆಯ್ತಾ? ಹೆಣ್ಣು ಮತ್ತು ಗಂಡು ಲಿಂಗಾಣು ಬೆಸೆದಾಗ ಯುಗ್ಮಜ ಅನ್ನೋ ಒಂದು ಕೋಶ ಉಂಟಾಗತ್ತೆ. ಆಯ್ತಾ? ಸೊ ಸರಿಯಾದ ಉತ್ತರ ಡಿ, ಯುಗ್ಮಜ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. ದ ಓವರಿ ಡೆವಲಪ್ಸ್ ಇಂಟು, ಸೊ ಇದು ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್ ಅಲ್ಲಿ ಕಾಣಿಸ್ಕೊಳ್ಳೋದು. ಸೊ ಫರ್ಟಿಲೈಸೇಷನ್ ಆದಮೇಲೆ ಪ್ಲಾಂಟ್ಸಿನಲ್ಲಿ ಒಂದಷ್ಟು ಚೇಂಜಸ್ ಕಾಣಿಸ್ಕೊಳ್ಳುತ್ತೆ. ಆಯ್ತಾ ಮಕ್ಕಳ? ಸೊ ಈ ಚೇಂಜಸ್ ಏನು ಅಂತ ನಿಮಗೆ ಐಡಿಯಾ ಇರಬೇಕು. ಓವ್ಯೂಲ್ ಏನಿದೆ ಅದು ಸೀಡ್ ಆಗುತ್ತೆ,
ಓವರಿ ಕೂಡ ಚೇಂಜ್ ಆಗುತ್ತೆ, ಸೆಪಲ್ಸ್ ಪೆಟಲ್ಸ್ ಎಲ್ಲ ಉದ್ರೋಗ್ಬಿಡತ್ತೆ ಆಯ್ತಾ. ಸೊ ಈ ಚೇಂಜಸ್ ನಿಮಗೆ ಗೊತ್ತಿರಬೇಕು. ನಿಷೇಚನ ಆದಮೇಲೆ ಒಂದಷ್ಟು ಘಟನೆಗಳು ನಮ್ಮ ಸಸ್ಯಗಳಲ್ಲಿ ನಡೆಯುತ್ತೆ ಆಯ್ತಾ. ಸೊ ಈ ಏನು ಘಟನೆಗಳ ಬಗ್ಗೆ ಮಾಹಿತಿ ಇರಬೇಕು ನಿಮಗೆ. ಸಸ್ಯದ ಬೀಜ ಎಲ್ಲಿಂದ ಬರ್ತಿದೆ, ಹಣ್ಣು ಎಲ್ಲಿಂದ ಬರ್ತಿದೆ, ಹಾಗೂ ದಳಗಳಿಗೆ ಏನಾಗುತ್ತೆ, ಪುಷ್ಪ ದಳಗಳಿಗೆ ಎಲ್ಲ ಏನಾಗುತ್ತೆ ಅಂತ ಮಾಹಿತಿ ಇರಬೇಕು. ಸೊ ದಯವಿಟ್ಟು ಗಮನ ಕೊಟ್ಟು ಕಲೀರಿ ಆಯ್ತಾ. ಸೊ ಇದರಲ್ಲಿ ಓವರಿ ಏನಿದೆ, ವಾಟ್ ಡಸ್ ಇಟ್ ಡೆವಲಪ್ ಇಂಟು, ಇಟ್ ಡೆವಲಪ್ಸ್ ಇಂಟು ಫ್ರೂಟ್. ಓಕೆನಾ ಮಕ್ಕಳ. ಸೊ ಅಂಡಾಶಯ ಏನಿದೆ ಇದೇನಾಗಿ ಬೆಳವಣಿಗೆ ಆಗುತ್ತೆ, ಹಣ್ಣಾಗಿ ಬೆಳವಣಿಗೆ ಆಗುತ್ತೆ ಆಯ್ತಾ ಮಕ್ಕಳ. ಸೊ ಇದ್ರ ಬಗ್ಗೆ ಮಾಹಿತಿ ಇರಬೇಕು. ನೆಕ್ಸ್ಟ್, ಎಸ್, ಸೊ ರೈಟ್ ಆಪ್ಷನ್ ಇಸ್ ಬಿ. Next, in a germinating dicot seed, the radicle develops into dash and plumule develops into dash. Okay na? So ಈಗ ಏನು ನಮ್ಮ ಝೈಗೋಟ್ ಫಾರ್ಮ್ ಆದಮೇಲೆ ಅದು ಸೀಡಿನಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ. ಸೀಡಿಗೆ ಅಪ್ರೋಪ್ರಿಯೇಟ್ ಕಂಡೀಷನ್ ಸಿಕ್ಕಿದಾಗ ಸೀಡು ಏನು ಸ್ಯಾಪ್ಲಿಂಗ್ ಆಗಿ ಡೆವಲಪ್ ಆಗುತ್ತೆ ಆಯ್ತಾ. ಸೊ ಈ ಪ್ರಾಸೆಸ್ನ ನಾವು ಜರ್ಮಿನೇಷನ್ ಅಂತ ಕರಿತೀವಿ. ಸೊ ಜರ್ಮಿನೇಷನ್ ಆದಮೇಲೆ ಸೀಡಲ್ಲಿ 2 ಸ್ಟ್ರಕ್ಚರ್ಸ್ ಕಾಣಿಸ್ಕೊಳ್ಳುತ್ತೆ. ಸೊ ಈ ಸ್ಟ್ರಕ್ಚರ್ಸ್ ಏನಾಗಿ ಡೆವಲಪ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಸ್ಟ್ರಕ್ಚರ್ಸ್ ಏನು, ರಾಡಿಕಲ್ ಹಾಗೂ ಪ್ಲೂಮ್ಯೂಲ್. ರಾಡಿಕಲ್ ಹಾಗೂ ಪ್ಲೂಮ್ಯೂಲ್. ಓಕೆ. ಸೊ ಈ ಸ್ಟ್ರಕ್ಚರ್ಸ್ ಏನಾಗಿ ಡೆವಲಪ್ ಆಗುತ್ತೆ ಅಂತ ನಿಮಗೆ ಐಡಿಯಾ ಇರಬೇಕು ಆಯ್ತಾ ಮಕ್ಕಳ. ಅಂದರೆ ಸಸ್ಯದಲ್ಲಿ ನಿಷೇಚನ ಉಂಟಾದ್ಮೇಲೆ ಯುಗ್ಮಜ ಬರುತ್ತೆ. ಯುಗ್ಮಜ ಏನಿದೆ ಇದು ಬೀಜದಲ್ಲಿ ಬೆಳವಣಿಗೆ ಆಗ್ತಾ ಹೋಗ್ತಿರತ್ತೆ ಆಯ್ತಾ. ಸೊ ವಾತಾವರಣದಲ್ಲಿ ಸರಿಯಾದಂತಹ ಏನು ಪರಿಸ್ಥಿತಿಗಳು ಉಂಟಾದಾಗ ಈ ಬೀಜ ಏನಿದೆ ಅದರಲ್ಲಿ ಮೊಳಕೆ ಕಾಣಿಸ್ಕೊಳ್ಳುತ್ತೆ, ಮೊಳೆ ಹೊಡೆಯುತ್ತೆ ಆಯ್ತಾ ಈ ಬೀಜ. ಸೊ ಆಗ ಈ ಬೀಜದಲ್ಲಿರುವಂತಹ 2 ರಚನೆಗಳು, ಈ ರಚನೆಗಳು ಏನಾಗಿ ಬೆಳವಣಿಗೆ ಆಗುತ್ತೆ ಅಂತ ನಿಮಗೆ ಮಾಹಿತಿ ಇರಬೇಕು. ಈ ರಚನೆಗಳು ಯಾವುದು, ಪ್ರಥಮ ಕಾಂಡ ಹಾಗೂ ಪ್ರಥಮ ಬೇರು ಆಯ್ತಾ ಮಕ್ಕಳ. ಸೊ ಮಕ್ಕಳ ಇಂಗ್ಲಿಷಲ್ಲಿ ರಾಡಿಕಲ್ ಡೆವಲಪ್ಸ್ ಇಂಟು ರೂಟ್ and plumule develops into shoot or stem. ಓಕೆ. ಸೊ ಇದು ಮಾಹಿತಿ ಇರಬೇಕು. ಆರ್ ಫಾರ್ ರಾಡಿಕಲ್, ಆರ್ ಫಾರ್ ರೂಟ್ ಅಂತ ನೆನ್ಪಿಟ್ಕೋಬಹುದು. ಓಕೆ. ಅಂದರೆ ಪ್ರಥಮ ಬೇರು ಏನಿದೆ ಇದು ಏನು ಬೇರಾಗಿ ಬೆಳವಣಿಗೆ ಆಗುತ್ತೆ, ಪಕ್ವ ಬೇರಾಗಿ ಬೆಳವಣಿಗೆ ಆಗುತ್ತೆ. ಹಾಗೂ ಪ್ರಥಮ ಕಾಂಡ ಏನಿದೆ ಇದು ಕಾಂಡವಾಗಿ ಬೆಳವಣಿಗೆ ಆಗತ್ತೆ ಆಯ್ತಾ ಮಕ್ಕಳ. ಸೊ ದ ಆನ್ಸರ್ ಇಸ್ ಸಿ. ಓಕೆ. ಆನ್ಸರ್ ಬಂದು ಸಿ ಆಗಿರುತ್ತೆ. ನೆಕ್ಸ್ಟ್, ಮೇಲ್ ಗ್ಯಾಮೀಟ್ ಇಸ್, ಇದು ನಾವೀಗ ಹ್ಯೂಮನ್ ರಿಪ್ರೊಡಕ್ಷನ್ಗೆ ಬಂದಿದ್ದೀವಿ. ಹ್ಯೂಮನ್ ರಿಪ್ರೊಡಕ್ಷನಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್, ಹ್ಯೂಮನ್ಸಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಹೇಗೆ ನಡೆಯುತ್ತೆ ಅಂತ ನಿಮ್ಗೆ ಮಾಹಿತಿ ಇರಬೇಕು. ಸೊ ಇದರಲ್ಲಿ ನಿಮಗೆ ಈ ಟಾಪಿಕಲ್ಲಿ ಏನೇನು ಗೊತ್ತಿರಬೇಕು ಅಂದರೆ ಅಡಾಲಸೆನ್ಸ್, ಪ್ಯೂಬರ್ಟಿ ಬಗ್ಗೆ ಗೊತ್ತಿರಬೇಕು, ಇದರಲ್ಲಿ ಆಗುವಂತಹ ಚೇಂಜಸ್ ಬಗ್ಗೆ ಗೊತ್ತಿರಬೇಕು, ಪ್ರೌಢಾವಸ್ಥೆಯ ಬಗ್ಗೆ ಮಾಹಿತಿ ಇರಬೇಕು, ಇದರಲ್ಲಿ ಗಂಡು ಹಾಗೂ ಹೆಣ್ಣು ಮಕ್ಕಳಲ್ಲಿ ಆಗುವಂಥ ಬದಲಾವಣೆಗಳ ಬಗ್ಗೆ ಮಾಹಿತಿ ಇರಬೇಕು, ಮತ್ತು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ಯು ಶುಡ್ ಹ್ಯಾವ್ ಎನ್ ಐಡಿಯಾ. ಆಲ್ಸೋ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಯ್ತಾ ಮಕ್ಕಳ. ಹೆಣ್ಣು ಮತ್ತು ಗಂಡು ಸಂತಾನೋತ್ಪತ್ತಿ ವ್ಯೂಹದ ಬಗ್ಗೆ ಮಾಹಿತಿ ಇರಬೇಕು. ಭಾಗಗಳು ಹಾಗೂ ಕಾರ್ಯಗಳು, ಹೆಣ್ಣು ಮತ್ತು ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಭಾಗಗಳು ಹಾಗೂ ಕಾರ್ಯಗಳು, ಮೇಲ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಿನ ಪಾರ್ಟ್ಸ್ ಆ್ಯಂಡ್ ಫಂಕ್ಷನ್ಸ್ ಗೊತ್ತಿರಬೇಕು. ಅದಾದಮೇಲೆ ನಿಮಗೆ ಒಂದಷ್ಟು ಇವೆಂಟ್ಸ್ ಬಗ್ಗೆ ಮಾಹಿತಿ ಇರಬೇಕು. ಫರ್ಟಿಲೈಸೇಷನ್ ಎಲ್ಲಾಗತ್ತೆ ಅಂತ ಗೊತ್ತಿರಬೇಕು, ನಿಷೇಚನ ಎಲ್ಲಿ ಉಂಟಾಗತ್ತೆ ಅಂತ ಗೊತ್ತಿರಬೇಕು, ಅದಾದಮೇಲೆ ಏನು ಚೈಲ್ಡ್ ಬರ್ತ್ ಪ್ರಾಸೆಸ್ ಗೊತ್ತಿರಬೇಕು. ಆ್ಯಂಡ್ 2 ಮೇನ್ ಇಂಪಾರ್ಟೆಂಟ್ ಟಾಪಿಕ್ಸ್ ಏನಂದರೆ ಇಟ್ ಈಸ್ ಏನಪ್ಪ, ಇಟ್ ಈಸ್ ಜರಾಯು ಅಂತಾರೆ ಕನ್ನಡ, ಪ್ಲೆಸೆಂಟಾ. ಎಸ್, ಇಟ್ ಈಸ್ ಪ್ಲೆಸೆಂಟಾ ಹಾಗೂ ಮೆನ್ಸ್ಟ್ರುಯೇಷನ್ ಹೇಗಾಗತ್ತೆ ಅನ್ನೋ ಇನ್ಫಾರ್ಮೇಷನ್ ಇರಬೇಕು ಆಯಿತಾ. ಅಂದರೆ ಜರಾಯು ಅನ್ನೋ ಒಂದು ಭಾಗ ಇರುತ್ತೆ, ಶಿಶುವಿನ ಬೆಳವಣಿಗೆಗೆ ಅದು ಅನುವು ಮಾಡಿಕೊಡುತ್ತೆ. ಸೊ ಜರಾಯು ಬಗ್ಗೆ ಮಾಹಿತಿ ಇರಬೇಕು, ಹಾಗೂ ಋತುಚಕ್ರ ಹೇಗಾಗತ್ತೆ, ಯಾಕಾಗತ್ತೆ ಅಂತ ಎಲ್ಲ ಮಾಹಿತಿ ಇರಬೇಕು ಆಯ್ತಾ ಮಕ್ಕಳ. ಸೊ ಇಷ್ಟು ಮಾಹಿತಿ ಇರಬೇಕು ನಿಮಗೆ ಲೈಂಗಿಕ ಸಂತಾನೋತ್ಪತ್ತಿ ಬಗ್ಗೆ, ಯಾವುದರಲ್ಲಿ, ಮಾನವರಲ್ಲಿ. ಓಕೆ. ಸೊ ಎಸ್, ಇಲ್ಲಿದ್ವಿ ನಾವು 13th ಕ್ವೆಶನಲ್ಲಿದ್ವಿ. ಮೇಲ್ ಗ್ಯಾಮೀಟ್ ಇಸ್, ಸೊ ಹ್ಯೂಮನ್ ಬೀಯಿಂಗ್ಸಲ್ಲಿ ಮೇಲ್ ಗ್ಯಾಮೀಟ್ ಯಾವುದಾಗಿರುತ್ತೆ ಅಂತ ಕೇಳ್ತಿದ್ದಾರೆ. ಮನುಷ್ಯರಲ್ಲಿ ಗಂಡು ಲಿಂಗಾಣು ಯಾವುದಾಗಿರುತ್ತೆ? ಉತ್ತರ ಬಂದು ವೀರ್ಯ ಆಯ್ತಾ ಮಕ್ಕಳೇ. ಸೊ ದ ಆನ್ಸರ್ ಇಸ್ ಸ್ಪರ್ಮ್. ಸ್ಪರ್ಮ್ ಇಸ್ ದ ಮೇಲ್ ಗ್ಯಾಮೀಟ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಇದು ಮೊಬಿಲಿಟಿ ಇರುತ್ತೆ ಇದಕ್ಕೆ, ಇದು ಮೂವ್ ಮಾಡಿಕೊಂಡು ಎಗ್ ಹತ್ರ ಹೋಗುತ್ತೆ ಆಯ್ತಾ. ಸೊ ಇದು ಚಲನೆ ಇರುವಂತಹ ಒಂದು ಜೀವಕೋಶ, ಇದು ಚಲನೆ ಮಾಡಿಕೊಂಡು ಹೆಣ್ಣು ಲಿಂಗಾಣುವಿನ ಹತ್ರ ಹೋಗುತ್ತೆ ಆಯ್ತಾ ಮಕ್ಕಳ. ಓಕೆ. So the answer is
ದೇರ್ ಇನ್ನೊಂದು ಫೀಮೇಲ್ ಗ್ಯಾಮೇಟ್ ಯಾವುದು ಮಕ್ಕಳ? ಫೀಮೇಲ್ ಗ್ಯಾಮೇಟ್ ಯಾವುದು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು ಆಯಿತಾ. ಹೆಣ್ಣು ಲಿಂಗಾಣು ಯಾವುದು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನಮಗೆ. ಫರ್ಟಿಲೈಸೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಕರ್ಸ್ ವೇರ್ ಅಂತ ಕೇಳ್ತಿದ್ದಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ದಯವಿಟ್ಟು ಗಮನ ಕೊಟ್ಟು ಕಲ್ತ್ಕೊಳ್ಳಿ. ಏನು ನಿಷೇಚನ ಅಥವಾ ಸಮ್ಮಿಲನ ಏನಿದೆ ಇದು ಮಾನವರಲ್ಲಿ ಎಲ್ಲಿ ಆಗತ್ತೆ, ಯಾವ ಭಾಗದಲ್ಲಿ ಆಗತ್ತೆ ಅಂತ ಕೇಳ್ತಿದ್ದಾರೆ. ಸೊ ದ ಫರ್ಟಿಲೈಸೇಷನ್ ಅಕರ್ಸ್ ಇನ್ಸೈಡ್ ದ ಫೀಮೇಲ್ ಬಾಡಿ ಆಯಿತಾ. ನಿಷೇಚನ ಏನಿದೆ ಹೆಣ್ಣು ಜೀವಿ ಏನಿದೆ ಇದರ ದೇಹದ ಒಳಗೆ ಆಗುತ್ತೆ. ಆದರೆ ಯಾವ ಭಾಗದಲ್ಲಿ ಆಗತ್ತೆ? ಇಟ್ ಅಕರ್ಸ್ ಇನ್ ದ ಫೆಲೋಪಿಯನ್ ಟ್ಯೂಬ್. ಓವಿಡಕ್ಟ್ ಅಂತ ಕೂಡ ಇದನ್ನ ಕರಿತೀವಿ. ಓವಿಡಕ್ಟ್ ಅಂತ ಕೂಡ ಕರಿತೀವಿ ಆಯಿತಾ. ಉತ್ತರ ಏನು? ಅಂಡನಾಳದಲ್ಲಿ ಆಗುತ್ತೆ ಅಥವಾ ಫೆಲೋಪಿಯನ್ ನಾಳ ಅಂತ ಕೂಡ ಕರಿಬೇಕು. ಅಂಡನಾಳದಲ್ಲಿ ಈ ಏನು ಕಾರ್ಯ ಆಗುತ್ತೆ. ದಿಸ್ ಇಸ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಕ್ವೆಶನ್. ಪ್ಲೆಸೆಂಟಾ ಇಸ್ ಇಂಪಾರ್ಟೆಂಟ್. ನಾನು ಈಗ ತಾನೇ ಹೇಳಿದೆ ಪ್ಲೆಸೆಂಟಾದು ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಗೊತ್ತಿರಬೇಕು. ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಗೊತ್ತಿರಬೇಕು ಆಯಿತಾ ಮಕ್ಕಳ. ಕಾರ್ಯ ಹಾಗೂ ರಚನೆಯ ಬಗ್ಗೆ ಮಾಹಿತಿ ಇರಬೇಕು ಜರಾಯುನದ್ದು ಆಯಿತಾ. ಸೊ ಜರಾಯು ಕೆಲಸ ಏನು ಮಾಡುತ್ತೆ? ತಾಯಿಯಿಂದ ಆಮ್ಲಜನಕ ಹಾಗೂ ಪೋಷಕಾಂಶಗಳನ್ನ ಮಗುವಿನ ಕಡೆಗೆ ಕೊಡುತ್ತೆ. ಮಗುವಿನಲ್ಲಿ ಉತ್ಪತ್ತಿ ಆಗುವಂಥ ತ್ಯಾಜ್ಯ ಪದಾರ್ಥನ ತಾಯಿಯ ಕಡೆ ವರ್ಗಾವಣೆ ಮಾಡುತ್ತೆ. ಸೊ ಪ್ಲೆಸೆಂಟಾಸ್ ಮೇಜರ್ ರೋಲ್ ಏನು? ಮದರಿಂದ ಏನು ನ್ಯೂಟ್ರಿಯೆಂಟ್ಸ್ ಹಾಗೂ ಆಕ್ಸಿಜನ್ನ ಬೇಬಿಗೆ ಟ್ರಾನ್ಸ್ಫರ್ ಮಾಡುತ್ತೆ, ಫೀಟಸ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಆ್ಯಂಡ್ ಫೀಟಸ್ ಅಂದರೆ ಗ್ರೋಯಿಂಗ್ ಬೇಬಿ ಏನಿದೆ ಅದರಲ್ಲಿ ಪ್ರೊಡ್ಯೂಸ್ ಆಗುವಂಥ ವೇಸ್ಟ್ ಮೆಟೀರಿಯಲ್ ಲೈಕ್ ನೈಟ್ರೋಜನಸ್ ವೇಸ್ಟ್ ಮೆಟೀರಿಯಲ್, ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಇರುತ್ತಲ್ವ, ಅದನ್ನು ಮದರ್ ಕಡೆ ಟ್ರಾನ್ಸ್ಫರ್ ಮಾಡುತ್ತೆ ಆಯಿತಾ. ಸೊ ದಟ್ ಈಸ್ ದ ಮೇಜರ್ ಫಂಕ್ಷನ್ ಆಫ್ ಪ್ಲೆಸೆಂಟಾ. ಸೊ ಬಿ ಏನಿದೆ ದಿಸ್ ಇಸ್ ದ ರೈಟ್ ಆಪ್ಷನ್ ಆಯಿತಾ. ಎಸ್, ಸೊ ನರಿಶ್ಮೆಂಟ್ ಹಾಗೂ ಆಕ್ಸಿಜನ್ನ ಕೊಡುತ್ತೆ, ಪೋಷಣೆ ಮತ್ತು ಆಮ್ಲಜನಕನ ನೀಡುತ್ತೆ ಭ್ರೂಣಕ್ಕೆ ಆಯಿತಾ ಮಕ್ಕಳ. ಓಕೆ, ನೆಕ್ಸ್ಟ್ ಕ್ವೆಶನ್. ವಿಚ್ ಗ್ಲ್ಯಾಂಡ್ ಪ್ರೊವೈಡ್ಸ್ ನರಿಶ್ಮೆಂಟ್ ಟು ಸ್ಪರ್ಮ್? ಇದು ಗೊತ್ತಿರಬೇಕು. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಬೇರೆ ಬೇರೆ ಪಾರ್ಟ್ಸ್ ಏನು, ಅದರ ಫಂಕ್ಷನ್ಸ್ ಏನು ಅಂತ ತಿಳ್ಕೊಂಡ್ರೆ ಇದು ಗೊತ್ತಾಗುತ್ತೆ. ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಅಂಗಗಳು ಯಾವುವು, ಅದರ ಕಾರ್ಯಗಳು ಯಾವುದು ಅಂತ ಅರ್ಥ ಮಾಡಿಕೊಂಡ್ರೆ ಇದಕ್ಕೆ ಉತ್ತರಿಸ್ಬೋದು ನೀವು. ಸೊ ಏನು? ವಿಚ್ ಗ್ಲ್ಯಾಂಡ್ ಪ್ರೊವೈಡ್ಸ್ ನರಿಶ್ಮೆಂಟ್ ಟು ದ ಸ್ಪರ್ಮ್ ಅಂತ ಹೇಳ್ತಿದ್ದಾರೆ. ಓವರಿ ಏನಿದೆ ಇದು ಎಗ್ನ ಪ್ರೊಡ್ಯೂಸ್ ಮಾಡುತ್ತೆ ಫೀಮೇಲ್ ಬಾಡಿಯಲ್ಲಿ. ಸೊ ದಿಸ್ ಇಸ್ ದ ರಾಂಗ್ ಆಪ್ಷನ್. ಅಂಡಾಶಯ ಏನಿದೆ ಇದು ಅಂಡಾನ ಉತ್ಪತ್ತಿ ಮಾಡುತ್ತೆ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದಲ್ಲಿ. ಸೊ ಇದು ತಪ್ಪಾದ ಉತ್ತರ ಆಯ್ತಾ. ಸೆಮೈನಲ್ ವೆಸಿಕಲ್ ಹಾಗೂ ಪ್ರಾಸ್ಟ್ರೇಟ್. ಓಕೆ, ಸೆಮೈನಲ್ ವೆಸಿಕಲ್ ಹಾಗೂ ಪ್ರಾಸ್ಟ್ರೇಟ್ ಗ್ರಂಥಿ, ಪ್ರಾಸ್ಟ್ರೇಟ್ ಗ್ಲ್ಯಾಂಡ್ಸ್ ಇದು ಸೆಕ್ರೀಟ್ ಮಾಡುವಂಥ ಸಬ್ಸ್ಟೆನ್ಸ್ ಏನಿದೆ ಇದು ಸ್ಪರ್ಮಿಗೆ ನ್ಯೂಟ್ರಿಷನ್ನ ನೀಡುತ್ತೆ ಆಯಿತಾ ಮಕ್ಕಳೇ. ಸ್ಪರ್ಮು ಫೀಮೇಲ್ ಬಾಡಿನ ಎಂಟರ್ ಮಾಡಿ ಫರ್ಟಿಲೈಸ್ ಮಾಡಬೇಕು ಫೀಮೇಲ್ ಎಗ್ನ ಅಲ್ವಾ. ಸೊ ದಟ್ ಇಸ್ ವೈ ಅದಕ್ಕೆ ನ್ಯೂಟ್ರಿಷನ್ ಬೇಕು. ಅದನ್ನು ಸೆಮೈನಲ್ ವೆಸಿಕಲ್ ಹಾಗೂ ಪ್ರಾಸ್ಟ್ರೇಟ್ ಗ್ಲ್ಯಾಂಡ್ ರಿಲೀಸ್ ಮಾಡುವಂಥ ಏನು ಸೆಕ್ರೀಷನ್ ವರ್ಕ್ ಆಗುತ್ತೆ ಆಯಿತಾ. ಅದಕ್ಕೆ ಅಂದರೆ ವೀರ್ಯಕೋಶಿ ಏನಿದೆ ಹಾಗೂ ಪ್ರಾಸ್ಟ್ರೇಟ್ ಗ್ರಂಥಿ ಏನಿದೆ ಇದರಿಂದ ಬರುವಂತಹ ಸ್ರವಿಕೆ ವೀರ್ಯಕ್ಕೆ ಬೇಕಾಗಿರುವಂತಹ ಪೋಷಕಾಂಶನ ನೀಡುತ್ತೆ ಆಯಿತಾ. ವೀರ್ಯ ಹೆಣ್ಣು ದೇಹದ ಒಳಗೆ ಹೋಗಿ ನಿಷೇಚನನ ನಡೆಸಬೇಕು. ಸೊ ಅದಕ್ಕೆ ಪೋಷಣೆ ಬೇಕಾಗತ್ತೆ. ಇದನ್ನು ವೀರ್ಯಕೋಶಿ ಹಾಗೂ ಪ್ರಾಸ್ಟ್ರೇಟ್ ಗ್ರಂಥಿ ಮಾಡುತ್ತೆ ಆಯಿತಾ ಮಕ್ಕಳ. ಸೊ ದ ರೈಟ್ ಆಪ್ಷನ್ ಇಸ್ ದಿಸ್. ಓಕೆ, ನೆಕ್ಸ್ಟ್ ಕ್ವೆಶನ್. ಮೆನ್ಸ್ಟ್ರುಯೇಷನ್ ಅಕರ್ಸ್ ಬಿಕಾಸ್. ಯಾವಾಗ ಮೆನ್ಸ್ಟ್ರುಯೇಷನ್ ಆಗುತ್ತೆ ಅಂತ ನೀವು ತಿಳ್ಕೊಬೇಕು ಆಯಿತಾ. ಋತುಚಕ್ರ ಯಾವಾಗ ಆಗುತ್ತೆ ಅಂತ ತಿಳ್ಕೊಬೇಕು. ವೆನ್ ಡಸ್ ಮೆನ್ಸ್ಟ್ರುಯೇಷನ್ ಅಕರ್? ಇಟ್ ಅಕರ್ಸ್ ವೆನ್ ದ ಎಗ್ ಇಸ್ ಅನ್ಫರ್ಟಿಲೈಸ್ಡ್ ಆಯಿತಾ. ಎಗ್ನ ರಿಸೀವ್ ಮಾಡ್ಕೊಳ್ಳೋಕ್ಕೆ ನಮ್ಮ ಫೀಮೇಲ್ ಬಾಡಿಯಲ್ಲಿ ಯೂಟ್ರಸ್ ಏನಿದೆ ಅದು ಥಿಕ್ ಲೈನಿಂಗ್ನ ರೆಡಿ ಮಾಡ್ಕೊಂಡು ಬ್ಲಡ್ ವೆಸಲ್ಸ್ನೆಲ್ಲ ರೆಡಿ ಮಾಡಿಕೊಂಡು ಏನು ಕಾಯ್ತಿರತ್ತೆ ಆಯಿತಾ. ಸೊ ಎಗ್ ಅನ್ಫರ್ಟಿಲೈಸ್ ಸ್ಟೇಜಲ್ಲೇ ಉಳಿದ್ರೆ ಎಗ್ಗಲ್ಲಿ ಫರ್ಟಿಲೈಸೇಷನ್ ಆಗಲ್ಲ ಅಂದರೆ ಆ ಎಗ್ ಏನಿದೆ ಆ್ಯಂಡ್ ಆ ಲೈನಿಂಗು ಬ್ಲಡ್ ವೆಸಲ್ಸ್ ಬ್ಲಡ್ ಎಲ್ಲ ಏನಿದೆ ಅದು ವೆಜೈನಾಯಿಂದ ಹೊರಗೆ ಹೋಗೋಕ್ಕೆ ಶುರುವಾಗುತ್ತೆ. ಇದನ್ನು ನಾವು ಮೆನ್ಸ್ಟ್ರುಯೇಷನ್ ಅಂತ ಕರಿತೀವಿ. ಮೆನ್ಸ್ಟ್ರುಯೇಷನ್ 2 to 5 ಡೇಸ್ವರೆಗೂ ಇರುತ್ತೆ ಆ್ಯಂಡ್ ಆಲ್ಮೋಸ್ಟ್ ಎವ್ರಿ ಮಂತ್ ಆಗ್ತಿರುತ್ತೆ ಆಯಿತಾ. ಎವ್ರಿ 25 ಡೇಸ್ ಮೆನ್ಸ್ಟ್ರುಯೇಷನ್ ಆಗುತ್ತೆ ಆಯಿತಾ ನಾರ್ಮಲ್ ಕೇಸಸಲ್ಲಿ. ಸೊ ಇದ್ರ ಬಗ್ಗೆ ಮಾಹಿತಿ ಇರಬೇಕು. ಋತುಚಕ್ರ ಅಂದ್ರೇನು? ಏನು ಹೆಣ್ಣು ದೇಹದಿಂದ ಬರ್ತಿರುವಂಥ ಅಂಡಾಣು ಏನಿದೆ ಅಂಡಕೋಶ ಏನಿದೆ ಇದರಲ್ಲಿ ನಿಷೇಚನ ಆಗದಿದ್ದಾಗ, ವೀರ್ಯ ಇಲ್ಲ ನಿಷೇಚನ ಆಗ್ತಿಲ್ಲ ಅಂದಾಗ ಆ ಅಂಡಕೋಶ ಏನಿದೆ ಅದು ದೇಹದಿಂದ ಹೊರಗೆ ಬರುತ್ತೆ. ಹಾಗೂ ಈ ಅಂಡಕೋಶನ ಪಡಿಲಿಕ್ಕೆ ನಮ್ಮ ಗರ್ಭಕೋಶ ಏನಿದೆ ಇದು
ಅದರ ಗೋಡೆನ ದಪ್ಪ ಮಾಡ್ಕೊಂಡು ಇಟ್ಕೊಂಡಿರುತ್ತೆ ಆಯ್ತಾ. ಅಂದರೆ ರಕ್ತನಾಳಗಳ ಸಮೃದ್ಧವಾಗಿ ರಕ್ತನಾಳಗಳಿಂದ ಪೂರೈಕೆ ಮಾಡುತ್ತೆ. ಹಾಗೂ ಆ ಗೋಡೆಯ ವಿಸ್ತಾರ ಅನ್ಬೋದಾ, ಆ ಗೋಡೆಯ ರಚನೆ ಏನಿದೆ, ಗೋಡೆ ದಪ್ಪ ಭಿತ್ತಿನ ಹೊಂದಿರುತ್ತೆ. ಅಂದರೆ ಗರ್ಭಕೋಶದಲ್ಲಿ ದಪ್ಪ ಭಿತ್ತಿ ಕಾಣಿಸ್ಕೊಳ್ಳುತ್ತೆ ಆಯ್ತಾ. ಸೊ ಈ ಗೋಡೆಯ ರಚನೆ ಹಾಗೂ ಅಂಡಕೋಶ ಎಲ್ಲ ಯೋನಿಯಿಂದ ಹೊರಗೆ ಹೋಗುತ್ತೆ ಯಾವಾಗ ನಿಷೇಚನ ನಡೀದೇ ಇದ್ದಾಗ. ಇದನ್ನ ನಾವು ಋತುಚಕ್ರ ಅಂತ ಕರಿತೀವಿ. ಇದು 2 ರಿಂದ 5 ದಿನ ಇರುತ್ತೆ ಹೆಣ್ಣು ಮಕ್ಕಳಲ್ಲಿ, ಹಾಗೂ 25 ದಿನದ ಮಟ್ಟಿಗೆ ಇದು ಮತ್ತೆ ವಾಪಸ್ ಬರ್ತಿರತ್ತೆ ಆಯ್ತಾ. ಓಕೆ, ಸೊ ವೆನ್ ಡಸ್ ಇಟ್ ಹ್ಯಾಪನ್ ಮಕ್ಕಳ? ವೆನ್ ಎಗ್ ಇಸ್ ಅನ್ಫರ್ಟಿಲೈಸ್ಡ್. ನಿಷೇಚನ ಆಗದೇ ಇದ್ದಾಗ, ಫಲೀಕರಣ ಆಗದೇ ಇದ್ದಾಗ ಇದು ನಡೆಯುತ್ತೆ. ಸೊ ದ ಆನ್ಸರ್ ಇಸ್ ಸಿ. ಓಕೆ, ಪ್ಯೂಬರ್ಟಿ ಇನ್ ಹ್ಯೂಮನ್ ಬೀಯಿಂಗ್ಸ್ ಇಸ್ ಕ್ಯಾರೆಕ್ಟರೈಸ್ಡ್ ಬೈ. ಸೊ ಪ್ಯೂಬರ್ಟಿ ಅಂದ್ರೇನು, ನಮ್ಮ ಆಲ್ಮೋಸ್ಟ್ ಲೈಕ್ 10 to 12 years ಏಜಿನ ಮಕ್ಕಳಲ್ಲಿ ರಿಪ್ರೊಡಕ್ಟಿವ್ ಮೆಚುರಿಟಿ ಕಾಣಿಸ್ಕೊಳ್ಳುತ್ತೆ ಆಯ್ತಾ. ದ ಬಾಡಿ ಈಸ್ ಗೆಟಿಂಗ್ ರೆಡಿ ಟು ಕ್ಯಾರಿ ಔಟ್ ರಿಪ್ರೊಡಕ್ಷನ್ ಆಯ್ತಾ. ಈ ಚೇಂಜಸ್, ಈ ಟೈಮ್ ಪೀರಿಯಡ್ನ ನಾವು ಅಡಾಲಸೆನ್ಸ್ ಅಥವಾ ಅಡಾಲಸೆನ್ಸಲ್ಲಿ ಪ್ಯೂಬರ್ಟಿ ಆಗುತ್ತೆ. ಓಕೆನಾ. ಅಡಾಲಸೆನ್ಸ್ನ ಲೈಕ್ ಆಲ್ಮೋಸ್ಟ್ 13 to 19 years ಆಫ್ ಏಜ್ನ ನಾವು ಅಡಾಲಸೆನ್ಸ್ ಅಂತ ಕರಿತೀವಿ. ಈ ಅಡಾಲಸೆನ್ಸ್ ಇಯರ್ಸಲ್ಲಿ ಯಾವಾಗ ರಿಪ್ರೊಡಕ್ಟಿವ್ ಮೆಚುರಿಟಿನ ಅಟೇನ್ ಮಾಡ್ತಾರೆ ಅಲ್ವಾ, ಅದನ್ನು ನಾವು ಪ್ಯೂಬರ್ಟಿ ಅಂತ ಕರಿತೀವಿ. ಪ್ರೌಢಾವಸ್ಥೆ ಅಂದ್ರೇನು, ಮಕ್ಕಳಲ್ಲಿ 12-13 ವಯಸ್ಸಿನ ಹಾಗೆ ಸಂತಾನೋತ್ಪತ್ತಿಯ ಪ್ರಬಲತೆ ಬರುತ್ತೆ. ಸಂತಾನೋತ್ಪತ್ತಿ ಮಾಡೋಕ್ಕೆ ಪ್ರಬಲತೆ ಅನ್ಬೋದು. ಪ್ರಬಲತೆ ಅನ್ನೋದಕ್ಕಿಂತ ಮಾಡಲಿಕ್ಕೆ ದೇಹದಲ್ಲಿ ಯಾವ್ಯಾವ ಬದಲಾವಣೆ ಆಗಬೇಕಲ್ವಾ, ಅದು ಆಗಲಿಕ್ಕೆ ಶುರು ಆಗುತ್ತೆ ಆಯ್ತಾ ಮಕ್ಕಳ. ಸೊ ಈ ಅವಧಿ ಏನಿದೆ ಇದನ್ನು ನಾವು ಪ್ರೌಢಾವಸ್ಥೆ ಅಂತ ಕರಿತೀವಿ. ಸಂತಾನೋತ್ಪತ್ತಿ ಪಕ್ವತೆ ಆಗತ್ತೆ ಈ ಮಕ್ಕಳಲ್ಲಿ ಅಂತ ಕರಿಬಹುದು. ಓಕೆನಾ. ಓಕೆ, ಸೊ ಎಸ್, ಸೊ ರಿಪ್ರೊಡಕ್ಟಿವ್ ಮ್ಯಾಚುರೇಷನ್ ಕಾಣಿಸುತ್ತೆ ಡ್ಯೂರಿಂಗ್ ಪ್ಯೂಬರ್ಟಿ. ಪ್ರೌಢಾವಸ್ಥೆಯಲ್ಲಿ ಓಕೆ, ಸಂತಾನೋತ್ಪತ್ತಿ ಪಕ್ವತೆ ಕಾಣುತ್ತೆ, ಆ್ಯಂಡ್ ಹೈಟ್ ಕೂಡ ಇನ್ಕ್ರೀಸ್ ಆಗುತ್ತೆ, ಆ್ಯಂಡ್ ಗ್ರೋತ್ ಆಫ್ ಹೇರ್ ಇನ್ ಆರ್ಮ್ಪಿಟ್ಸ್ ಆ್ಯಂಡ್ ಜೆನೈಟಲ್ಸ್ ಕೂಡ ಆಗುತ್ತೆ. ಸೊ ನೀವು ಬೇಸಿಕಲಿ ಮೇಲ್ ಆ್ಯಂಡ್ ಫಿಮೇಲ್ ಹ್ಯೂಮನ್ ಬೀಯಿಂಗ್ಸಲ್ಲಿ ಡ್ಯೂರಿಂಗ್ ಅಡಾಲಸೆನ್ಸ್ ಏನು ಚೇಂಜಸ್ ಆಗುತ್ತೆ ಅಂತ ತಿಳ್ಕೊಂಡ್ರೆ, ದೀಸ್ ಆರ್ ಆಲ್ಸೋ ಚೇಂಜಸ್ ದಟ್ ಆರ್ ಇನ್ಕ್ಲೂಡೆಡ್ ಆಯಿತಾ. ಸೊ ಆಲ್ ಆಫ್ ದಿಸ್ ಹ್ಯಾಪನ್ಸ್ ಡ್ಯೂರಿಂಗ್ ಅಡಾಲಸೆನ್ಸ್ ಆ್ಯಂಡ್ ಪ್ಯೂಬರ್ಟಿ. ಓಕೆನಾ ಮಕ್ಕಳ. ಸೊ ಎಲ್ಲ ಬದಲಾವಣೆಗಳು ಪ್ರೌಢಾವಸ್ಥೆಯ ಸಮಯದಲ್ಲಿ ಆಗತ್ತೆ ಆಯ್ತಾ. ಸೊ ಹೆಣ್ಣು ಹಾಗೂ ಗಂಡು ಮಕ್ಕಳಲ್ಲಿ ಯಾವ ಬದಲಾವಣೆ ಆಗತ್ತೆ ಅಂತ ನೀವು ತಿಳ್ಕೋಬೇಕು. ಓಕೆ, ನೆಕ್ಸ್ಟ್ ಕ್ವೆಶನ್. ವಿಚ್ ಹಾರ್ಮೋನ್ ರೆಗ್ಯುಲೇಟ್ಸ್ ಮೇಲ್ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್? ಸೊ ಡ್ಯೂರಿಂಗ್ ಪ್ಯೂಬರ್ಟಿ ಒಂದಷ್ಟು ಹಾರ್ಮೋನ್ಸ್ ನಮ್ಮ ಬಾಡಿಯಲ್ಲಿ ಆ್ಯಕ್ಟ್ ಮಾಡುತ್ತೆ. ಮೇಲ್ ಆರ್ಗ್ಯಾನಿಸಮ್ಸ್ಗೆ ಬೇರೆ ಹಾರ್ಮೋನ್ಸ್ ವರ್ಕ್ ಆಗುತ್ತೆ, ಫೀಮೇಲ್ ಇಂಡಿವಿಜುವಲ್ಸ್ಗೆ ಬೇರೆ ಹಾರ್ಮೋನ್ಸ್ ವರ್ಕ್ ಆಗುತ್ತೆ ಆಯಿತಾ. ಸೊ ಈ ಹಾರ್ಮೋನ್ಸ್ ಯಾವುದು ಅಂತ ನೀವು ತಿಳ್ಕೋಬೇಕು. ಸೊ ಹೆಣ್ಣು ಮಕ್ಕಳಲ್ಲಿ ಬೇರೆ ಹಾರ್ಮೋನ್ಗಳು ಕೆಲಸ ಮಾಡ್ತವೆ ಯಾವಾಗ? ಪ್ರೌಢಾವಸ್ಥೆಯ ಸಮಯದಲ್ಲಿ. ಗಂಡು ಮಕ್ಕಳಲ್ಲಿ ಬೇರೆ ಹಾರ್ಮೋನ್ಗಳಿರ್ತವೆ. ಇದು ಯಾವುದು ಅಂತ ನೀವು ತಿಳ್ಕೋಬೇಕು. ಸೊ ಹೆಣ್ಣು ಮಕ್ಕಳಲ್ಲಿ ಇಲ್ಲಿ ಏನು ಕೇಳ್ತಿದ್ದಾರೆ? ಪುರುಷ. ಸೊ ದೇ ಆರ್ ಆಸ್ಕಿಂಗ್ ಅಬೌಟ್ ಮೇಲ್. ಸೊ ಮೇಲ್ಸಲ್ಲಿ ಟೆಸ್ಟಾಸ್ಟೆರೋನ್ ಆ್ಯಕ್ಟ್ ಮಾಡುತ್ತೆ, ಗಂಡು ಮಕ್ಕಳಲ್ಲಿ ಟೆಸ್ಟಾಸ್ಟೆರೋನ್ ಕೆಲಸ ಮಾಡುತ್ತೆ, ಹೆಣ್ಣು ಮಕ್ಕಳಲ್ಲಿ ಈಸ್ಟ್ರೋಜನ್ ಕೆಲಸ ಮಾಡುತ್ತೆ. ಫೀಮೇಲ್ಸಲ್ಲಿ ಈಸ್ಟ್ರೋಜನ್ ಇಸ್ ಲಾರ್ಜ್ಲಿ ವರ್ಕಿಂಗ್. ಓಕೆನಾ. ಸೊ ದ ಆನ್ಸರ್ ಇಸ್ ಟೆಸ್ಟಾಸ್ಟೆರೋನ್. ಓಕೆ, ನೆಕ್ಸ್ಟ್ ಕ್ವೆಶನ್. ಕಾಂಡೋಮ್ಸ್ ಪ್ರಿವೆಂಟ್. ಸೊ ಕಾಂಡೋಮ್ಸ್ ಇದನ್ನ ಓಕೆ, ನಾವೀಗ ರಿಪ್ರೊಡಕ್ಟಿವ್ ಹೆಲ್ತ್ಗೆ ಬಂದಿದ್ದೀವಿ. ಓಕೆ, ಸೊ ಹ್ಯೂಮನ್ ಬೀಯಿಂಗ್ಸಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ತಿಳಿಬೇಕಾದ್ರೆ ದರ್ ಇಸ್ ಅ ಸ್ಮಾಲ್ ಟಾಪಿಕ್ ಆಫ್ ರಿಪ್ರೊಡಕ್ಟಿವ್ ಹೆಲ್ತ್ ಆಯ್ತಾ ಮಕ್ಕಳೇ. ರಿಪ್ರೊಡಕ್ಟಿವ್ ಹೆಲ್ತಲ್ಲಿ ಮೇಜರ್ ಆಗಿ ನೀವು ಏನದ್ರ ಬಗ್ಗೆ ತಿಳ್ಕೋಬೇಕು? STDs, ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ನ ಕಾಸ್ ಮಾಡುವಂಥ ಆರ್ಗ್ಯಾನಿಸಮ್ಸ್ ಹಾಗೂ ಆ ಡಿಸೀಸಿನ ಎಕ್ಸಾಂಪಲ್ಸ್. ಆರ್ಗ್ಯಾನಿಸಮ್ಸ್ ಹಾಗೂ ಡಿಸೀಸಿನ ಎಕ್ಸಾಂಪಲ್ಸ್ ಬಗ್ಗೆ ತಿಳ್ಕೋಬೇಕು, ಹಾಗೂ ಕಾಂಟ್ರಾಸೆಪ್ಟಿವ್ಸ್ ಬಗ್ಗೆ ಮಾಹಿತಿ ಇರಬೇಕು. ಇವೆರಡು ಮೇಜರ್ ಟಾಪಿಕ್ಸ್ ನಿಮ್ಮ ರಿಪ್ರೊಡಕ್ಟಿವ್ ಹೆಲ್ತ್ ಟಾಪಿಕಲ್ಲಿ ಆಯಿತಾ. ಅಂದರೆ ಲೈಂಗಿಕ ಸೋಂಕುಗಳೇನಿರುತ್ತೆ ಇದನ್ನು ಉಂಟು ಮಾಡುವಂತಹ ಜೀವಿಗಳ ಬಗ್ಗೆ ಮಾಹಿತಿ ಇರಬೇಕು, ಹಾಗೂ ಗರ್ಭ ನಿರೋಧಕಗಳ ಬಗ್ಗೆ ಮಾಹಿತಿ ಇರಬೇಕು ಈ ಭಾಗದಲ್ಲಿ ಆಯಿತಾ. ಸಂತಾನೋತ್ಪತ್ತಿ ಆರೋಗ್ಯ ಅನ್ನೋ ಭಾಗದಲ್ಲಿ. ಓಕೆ, ಸೊ ಎಲ್ಲಿದ್ವಿ ನಾವು? ವಿ ವರ್ ಹಿಯರ್. ಸೊ ಕಾಂಡೋಮ್ಸ್ ಏನಿದಾವೆ, ದೀಸ್ ಆರ್ ಸ್ಪೆಷಲ್ ಬ್ಯಾರಿಯರ್ ಮೆಥಡ್ಸ್ ಆಯಿತಾ. ಸೊ ಕಾಂಡೋಮ್ಸ್ ಆರ್ ನಾಟ್ ಓನ್ಲಿ ಕಾಂಟ್ರಾಸೆಪ್ಟಿವ್ಸ್.
ಕಾಂಡೋಮ್ಸ್ ಕಾಂಟ್ರಸೆಪ್ಟಿವ್ಸ್ ಆಗಿ ವರ್ಕ್ ಮಾಡ್ತವೆ. ಕಾಂಟ್ರಸೆಪ್ಟಿವ್ ಅಂದ್ರೇನು, ಬೇಸಿಕಲಿ ಫರ್ಟಿಲೈಸೇಷನ್ ಆಗದೆ ಇರೋಂಗೆ ನೋಡ್ಕೊಳ್ಳುವಂಥ ಮೆಥಡ್ಸ್ ಆಯಿತಾ. ಇದನ್ನು ನಾವು ಕಾಂಟ್ರಸೆಪ್ಟಿವ್ ಅಂತ ಕರಿತೀವಿ. ಸೊ ಇದರಲ್ಲಿ ಬ್ಯಾರಿಯರ್ ಮೆಥಡ್ ಅಂತ ಇರುತ್ತೆ. ಬ್ಯಾರಿಯರ್ ಮೆಥಡಲ್ಲಿ ಒಂದು ಎಕ್ಸಾಂಪಲ್ ಬಂದು ಏನು, ಕಾಂಡೋಮ್ಸ್. ಓಕೆ, ಕಾಂಡೋಮ್. ಸೊ ಕಾಂಡೋಮಿನ ಸ್ಪೆಷಾಲಿಟಿ ಏನು, ಇದು ಬರೀ ಕಾಂಟ್ರಸೆಪ್ಟಿವ್ ಆಗಿ ವರ್ಕ್ ಮಾಡಲ್ಲ, ಇದು STDsನ ಕೂಡ ಪ್ರಿವೆಂಟ್ ಮಾಡುತ್ತೆ, ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ನ ಕೂಡ ಪ್ರಿವೆಂಟ್ ಮಾಡುತ್ತೆ. ನಿಮಗೆ ಡೈರೆಕ್ಟ್ ಆಗಿ ಕ್ವೆಶನ್ ಕೇಳ್ಬೋದು. ಕಾಂಡಮ್ ಏನಿದೆ ಇದು ನಿಷೇಚನ ಉಂಟು ಮಾಡದಿರೋಂಗೆ ನೋಡ್ಕೊಳ್ಳುತ್ತೆ. ಸೊ ಒಂದು ಏನು ಅಡ್ಡಿಯಾಗಿ ಕೂತ್ಕೊಳ್ಳುತ್ತೆ ವೀರ್ಯ ಹಾಗೂ ಅಂಡದ ನಡುವೆ ಆಯ್ತಾ ಮಕ್ಕಳ. ಸೊ ಇದು ಗರ್ಭ ನಿರೋಧಕ ಅಷ್ಟೇ ಅಲ್ಲ, ಇದು ಲೈಂಗಿಕ ಸೋಂಕುಗಳು ಉಂಟು ಮಾಡದಿರೋ ಹಂಗೂ ನೋಡ್ಕೊಳ್ಳುವಂಥ ಏಕೈಕ ವಿಧಾನ ಆಗಿರತ್ತೆ ಆಯ್ತಾ. ಸೊ ಇದ್ರ ಬಗ್ಗೆ ಮಾಹಿತಿ ಇರಬೇಕು ನಿಮಗೆ. ನೇರ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ವಾಟ್ ಇಸ್ ದ ಆನ್ಸರ್? ಇಟ್ ಪ್ರಿವೆಂಟ್ಸ್ ಬೋತ್ ಫರ್ಟಿಲೈಸೇಷನ್ ಆ್ಯಂಡ್ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಸೊ ಕಾಂಡೋಮ್ಗಳೇನಿದೆ ಇದು ಎರಡನ್ನೂ ತಡೆಯುತ್ತೆ, ನಿಷೇಚನನೂ ತಡೆಯುತ್ತೆ ಹಾಗೂ ಲೈಂಗಿಕವಾಗಿ ಹರಡುವಂತಹ ರೋಗಗಳನ್ನು ತಡೆಯುತ್ತೆ ಆಯ್ತಾ. ಸೊ ಸಿ ಇಸ್ ದ ರೈಟ್ ಆಪ್ಷನ್. ಓಕೆ, ಎಸ್, ಸಿ ಇಸ್ ದ ರೈಟ್ ಆಪ್ಷನ್. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಬಸ್ 5 ಕ್ವೆಶನ್ಸ್ ಇದೆ ಮಕ್ಕಳ. ಈಗ 5 ಕ್ವೆಶನ್ಸ್ ನೋಡೋಣ. ಕಾಪರ್ ಟೀ ವರ್ಕ್ಸ್ ಬೈ. ಸೊ ಕಾಪರ್ ಟೀ ಏನಿದೆ ಇದು ಒಂದು ಕೆಮಿಕಲ್ ಮೆಥಡ್. ಕೆಮಿಕಲ್ ಅನ್ನೋ ಬದಲು ಇದನ್ನ ಇಂಟ್ರಾಯೂಟರಿನ್ ಡಿವೈಸ್ ಅಂತ ಕರಿತೀವಿ. ಯೂಟರಸ್ ಅಲ್ಲಿ ಇನ್ಸರ್ಟ್ ಮಾಡುವಂಥ ಒಂದಷ್ಟು ಡಿವೈಸ್, ಇಂಟ್ರಾಯೂಟರಿನ್ ಡಿವೈಸ್. ಗರ್ಭಕೋಶದ ಒಳಗೆ ಗರ್ಭಕೋಶ, ಯೂಟರಸ್, ಗರ್ಭಕೋಶದ ಒಳಗೆ ಅಳವಡಿಕೆ ಮಾಡುವಂಥ ಒಂದಷ್ಟು ಯಂತ್ರಗಳಾಗಿರುತ್ತೆ, ಚಿಕ್ಕ ಚಿಕ್ಕ ಯಂತ್ರಗಳಾಗಿರುತ್ತೆ ಆಯ್ತಾ. ಇದಕ್ಕೆ ಏನು ಉದಾಹರಣೆ ಒಂದು ಕಾಪರ್ ಟೀ ಆಗಿರುತ್ತೆ. ಓಕೆ, ದಿಸ್ ಇಸ್ ಎನ್ ಎಕ್ಸಾಂಪಲ್ ಆಫ್ ಎನ್ ಇಂಟ್ರಾಯೂಟರಿನ್ ಡಿವೈಸ್. ಇದನ್ನು IUDs ಅಂತ ಕೂಡ ಕರಿತೀವಿ. ಓಕೆನಾ. ಸೊ ಏನು ಮಾಡುತ್ತೆ ಇದು ಆ್ಯಕ್ಚುಲಿ, ಇದು ಇಟ್ ಡಿಸ್ಟ್ರಾಯ್ಸ್ ದ ಸ್ಪರ್ಮ್ ಇನ್ ವೆಜೈನಾ ಆಯ್ತಾ ಮಕ್ಕಳ. ಯೋನಿಯಲ್ಲಿ ಏನು ಬಂದಿರುವಂತಹ ವೀರ್ಯ ಏನಿದೆ ಇದನ್ನ ನಾಶಪಡಿಸುತ್ತೆ ಕಾಪರ್ ಟೀ ಆಯ್ತಾ. ಓಕೆನಾ. ಸೊ ದ ಆನ್ಸರ್ ಇಸ್ ಡಿ ಆಯ್ಕೆ ಏನಿದೆ ಸರಿಯಾದ ಆಯ್ಕೆ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್, ಗೊನೋರಿಯಾ ಇಸ್ ಕಾಸ್ಡ್ ಬೈ. ಸೊ ಗೊನೋರಿಯಾ ಅನ್ನೋ ಒಂದು ಏನು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಏನಿದೆ ಇದನ್ನು ಕಾಸ್ ಮಾಡೋದು ಏನು ಅಂತ ಕೇಳ್ತಿದ್ದಾರೆ. ಓಕೆ, ಗೊನೋರಿಯಾ ಅನ್ನೋ ಒಂದು ರೋಗನ, ಲೈಂಗಿಕ ಸೋಂಕೇನಿದೆ ಇದನ್ನು ಉಂಟು ಮಾಡುವಂತಹ ಜೀವಿ ಯಾವುದು? ಇಟ್ ಇಸ್ ಅ ಬ್ಯಾಕ್ಟೀರಿಯಾ. ಇಟ್ ಇಸ್ ಕಾಸ್ಡ್ ಬೈ ಅ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾಯಿಂದ ಉಂಟು ಆಗತ್ತೆ. ಸೊ ಬಿ ಇಸ್ ದ ರೈಟ್ ಆಪ್ಷನ್. ನೆಕ್ಸ್ಟು ಇದರ ಎಕ್ಸಾಂಪಲ್ಸ್ ಗೊತ್ತಿರಬೇಕು. ಬ್ಯಾಕ್ಟೀರಿಯಾಯಿಂದ ಏನು ಕಾಸ್ ಆಗುತ್ತೆ, ವೈರಸ್ಸಿಂದ ಏನು ಕಾಸ್ ಆಗುತ್ತೆ ಅಂತ ಎಲ್ಲ ಎಕ್ಸಾಂಪಲ್ಸ್ ಗೊತ್ತಿರಬೇಕು. ಓಕೆ, ನೆಕ್ಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್. ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಲೈಂಗಿಕ ಸೋಂಕು ಅಲ್ಲ ಅಂತ ಕೇಳ್ತಿದ್ದಾರೆ. ಗೊನೋರಿಯಾ ಈಗ ತಾನೇ ಹೇಳಿದ್ವಿ ಏನರಿಂದ ಕಾಸ್ ಆಗುತ್ತೆ, ಬ್ಯಾಕ್ಟೀರಿಯಾಯಿಂದ ಕಾಸ್ ಆಗುವಂಥ STD ಆಗಿರುತ್ತೆ. ಸೊ ಗೊನೋರಿಯಾ ಲೈಂಗಿಕ ಸೋಂಕು ಹೌದು. ಸಿಫಿಲಿಸ್ ಕೂಡ ಲೈಂಗಿಕ ಸೋಂಕಾಗಿರುತ್ತೆ. ಮಲೇರಿಯಾ ಏನಿದೆ ಇದು ಲೈಂಗಿಕ ಸೋಂಕು ಅಲ್ಲ ಆಯ್ತಾ. ಮಲೇರಿಯಾ ಇಸ್ ನಾಟ್ ಅ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್. ನೆಕ್ಸ್ಟ್ ಕ್ವೆಶನ್, ಎಸ್, ಸೊ ದ ಆಪ್ಷನ್ ಇಸ್ ಸಿ. ನೆಕ್ಸ್ಟ್ ಕ್ವೆಶನ್ HIV AIDS ಇಸ್ ಕಾಸ್ಡ್ ಬೈ ವಾಟ್ ಅಂತ ಕೇಳ್ತಿದ್ದಾರೆ. HIV AIDS ಅನ್ನೋ ರೋಗ ಏನಿದೆ ಇದು ಏನರಿಂದ ಉಂಟಾಗುತ್ತೆ ಅಂತ ಕೇಳ್ತಿದ್ದಾರೆ. ಹೆಸರಲ್ಲೇ ಉತ್ತರ ಇದೆ. HIV ಅಂದರೆ ಹ್ಯೂಮನ್ ಇಮ್ಯೂನೋ ಡೆಫಿಷಿಯನ್ಸಿ virus which causes a disease called acquired immuno. ಸೊ ಇದರಲ್ಲಿ ಇಮ್ಯೂನ್ ಸಿಸ್ಟಮ್ ಎಫೆಕ್ಟ್ ಆಗುತ್ತೆ. ಇಮ್ಯೂನೋ ಡೆಫಿಷಿಯನ್ಸಿ, ಲಿಂಫೋಸೈಟ್ಸ್ ಏನಿದೆ, ವೈಟ್ ಬ್ಲಡ್ ಸೆಲ್ಸ್ ಏನಿದೆ ಇದು ಎಫೆಕ್ಟ್ ಆಗುತ್ತೆ ಈ ಡಿಸೀಸಲ್ಲಿ ಆಯ್ತಾ. ಸೊ ಹ್ಯೂಮನ್ ಇಮ್ಯೂನೋ ಡೆಫಿಷಿಯನ್ಸಿ ವೈರಸ್ ಅನ್ನೋದು ವೈರಸ್, ಇದು ಉಂಟು ಮಾಡುವಂಥ ರೋಗ ಏಡ್ಸ್ ಆಯ್ತಾ. ಏಡ್ಸ್ನ ಏನು ಕರೀತಾರೆ, ಅಕ್ವೈರ್ಡ್ ಇಮ್ಯೂನೋ ಡೆಫಿಷಿಯನ್ಸಿ ಡಿಸೀಸ್. ಸೊ ದೇಹದಲ್ಲಿ ಬಿಳಿ ರಕ್ತ ಕಣಗಳೇನಿದೆ ದೇಹದಿಂದ ದೇಹದ ಹೊರಗಿಂದ ಬರ್ತಿರುವಂಥ ಸೋಂಕನ್ನ ತಡೆಗಟ್ಟಲಿಕ್ಕೆ ಬಿಳಿ ರಕ್ತ ಕಣಗಳು ಕೆಲಸ ಮಾಡುತ್ತೆ. ಸೊ ಈ ರೋಗ ಆದರೆ ಬಿಳಿ ರಕ್ತ ಕಣಗಳ ಕಾರ್ಯ ಏನಿದೆ ಇದರಲ್ಲಿ ಅಡ್ಡಿ ಉಂಟಾಗತ್ತೆ ಆಯ್ತಾ. ಸೊ ದ ರೈಟ್ ಆನ್ಸರ್ ಇಸ್
virus. A virus. Okay. Next question, sexual reproduction ensures what ಅಂತ ಕೇಳ್ತಿದ್ದಾರೆ. ಸೊ ಲೈಂಗಿಕ ಸಂತಾನೋತ್ಪತ್ತಿ ಆಗೋದ್ರಿಂದ ಏನು ಖಚಿತವಾಗಿ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಫಾಸ್ಟರ್ ರಿಪ್ರೊಡಕ್ಷನ್ ದ್ಯಾನ್ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಇದಾಗ್ಬೋದಾ? ಅಂದ್ರೆ ಅಲೈಂಗಿಕ ಸಂತಾನೋತ್ಪತ್ತಿಯಿಂದ ಸಂತಾನೋತ್ಪತ್ತಿಗಿಂತ ವೇಗವಾಗಿ ನಡೆಯುತ್ತಾ? ನೀವೇ ಯೋಚನೆ ಮಾಡಿ. ಪ್ಲಾಂಟ್ಸ್ ಏನಿದೆ 1 ಮಂತಲ್ಲೇ 1 ಮಂತ್ ಆರ್ 15 days 2 weeks ಅಲ್ಲೇ ಸ್ಯಾಪ್ಲಿಂಗ್ಸ್ನ ಕೊಟ್ಬಿಡತ್ತೆ. ಅಂದರೆ ಗ್ರೋತ್ ಜಾಸ್ತಿ ಇರುತ್ತೆ, ರಿಪ್ರೊಡಕ್ಷನ್ ರೇಟು ಪ್ಲಾಂಟ್ಸ್ ಅಲ್ಲಿ ಜಾಸ್ತಿ ಇರುತ್ತೆ. ಬಟ್ ಹ್ಯೂಮನ್ ಬೀಯಿಂಗ್ಸ್ ಕ್ಯಾರಿ ಔಟ್ ಮಾಡಬೇಕಂದ್ರೆ ರಿಪ್ರೊಡಕ್ಷನ್ ಅಂದರೆ ಬೇಬಿ ಬರ್ತ್ ಆಗಬೇಕು ಅಂದರೆ 9 months ಹಿಡಿಯುತ್ತೆ. ಆಯಿತಾ? ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಟೇಕ್ಸ್ ಮಚ್ ಲಾಂಗರ್ ಟೈಮ್. ಆಯಿತಾ ಮಕ್ಕಳೇ? ಅಂದರೆ ಲೈಂಗಿಕ ಸಂತಾನೋತ್ಪತ್ತಿಯ ಅವಧಿ ಏನಿದೆ ಇದು ಹೆಚ್ಚಾಗಿರುತ್ತೆ. ಸೊ ಎ ಆಯ್ಕೆ ತಪ್ಪು. ಓಕೆ. ನೋ ವೇರಿಯೇಷನ್, ನಿಮಗೆ ಗೊತ್ತಿರೋ ಹಾಗೆ ಸೆಕ್ಷುವಲ್ ರಿಪ್ರೊಡಕ್ಷನ್ಲಿ ಜಾಸ್ತಿ ವೇರಿಯೇಷನ್ ಕಾಣಿಸ್ಕೊಳ್ಳುತ್ತೆ. ಸೊ ದಿಸ್ ಇಸ್ ರಾಂಗ್ ಹೋಯ್ತು. ಓಕೆನಾ? ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಭಿನ್ನತೆಗಳು ಹೆಚ್ಚು ಕಾಣಿಸ್ಕೊಳ್ಳುತ್ತವೆ. ಸೊ ಇದು ತಪ್ಪಾದ ಉತ್ತರ. ನೆಕ್ಸ್ಟ್, ಜೆನೆಟಿಕ್ ವೇರಿಯೇಷನ್ ಆ್ಯಂಡ್ ಅಡ್ಯಾಪ್ಟಬಿಲಿಟಿ. ಓಕೆ, ದಿಸ್ ಇಸ್ ದ ರೈಟ್ ಆಪ್ಷನ್. ಸೊ ವೇರಿಯೇಷನ್ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಹಾಗೂ ಅಡ್ಯಾಪ್ಟಬಿಲಿಟಿ ಜಾಸ್ತಿ ಇರುತ್ತೆ. ಅಡ್ಯಾಪ್ಟಬಿಲಿಟಿ ಅಂದ್ರೇನು? ನಮ್ಮ ಚೇಂಜಿಂಗ್ ಎನ್ವೈರನ್ಮೆಂಟ್ಗೆ ನಾವು ಅಡ್ಯಾಪ್ಟ್ ಆಗೋದು, ಅಂದರೆ ಚೇಂಜಿಂಗ್ ಎನ್ವೈರನ್ಮೆಂಟ್ನ ಫೇಸ್ ಮಾಡುವಂಥ ಅಬಿಲಿಟಿ ಬರೋದು, ಅದನ್ನು ಅಡ್ಯಾಪ್ಟಬಿಲಿಟಿ ಅಂತೀವಿ. ಸೊ ಇದು ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಜಾಸ್ತಿ ಆಗುತ್ತೆ ಬಿಕಾಸ್ ವೇರಿಯೇಷನ್ ಜಾಸ್ತಿ ಆಗುತ್ತೆ. ಓಕೆನಾ? ಭಿನ್ನತೆಗಳು ಹೆಚ್ಚಾದಂಗೆ ನಮ್ಮ ವಾತಾವರಣಕ್ಕೆ ಹೊಂದಿಕೊಳ್ಳುವಂತಹ ಸಾಮರ್ಥ್ಯ ಏನಿದೆ ಇದು ಪೀಳಿಗೆಗಳಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಭಿನ್ನತೆಗಳು ನಮ್ಮ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಯಾಕಂದರೆ ಆನುವಂಶಿಕ ವಸ್ತು 2 ಪೋಷಕ ಜೀವಿಯಿಂದ ಬರ್ತಿದೆ ಅಲ್ವಾ? ಸೊ ಅವೆರಡರಲ್ಲಿ ಯೋಜನೆ ಆದಾಗ ಭಿನ್ನತೆಗಳು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಭಿನ್ನತೆ ಜಾಸ್ತಿ ಆದಾಗ ಹೊಂದಿಕೊಳ್ಳುವಿಕೆ ಏನಿದೆ ಅದು ಜಾಸ್ತಿ ಆಗುತ್ತೆ. ಹಾಗೂ ಅದರಿಂದಾಗಿ ಸಿ ಏನಿದೆ ಇದು ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ಎಸ್. ಸೊ ಸಿ ಇಸ್ ದ ರೈಟ್ ಆಪ್ಷನ್. ಓಕೆನಾ ಮಕ್ಕಳಾ? ಸೊ ಈಗ ನಿಮ್ಮ ಚಾಪ್ಟರ್ ಈ ಹೌ ಡು ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್ ಚಾಪ್ಟರಲ್ಲಿ ಮೇಜರ್ ಡಯಾಗ್ರಾಮ್ ಯಾವುದು ಡ್ರಾ ಮಾಡೋಕ್ಕೆ ಕೇಳ್ತಾರೆ ಅಂದರೆ ಜರ್ಮಿನೇಷನ್ ಆಫ್ ಪಾಲನ್ ಆನ್ ಸ್ಟಿಗ್ಮಾ. ಆಯಿತಾ? ಸೊ ಪಾಲನ್ ಗ್ರೇನಿನ ಜರ್ಮಿನೇಷನ್ ಏನಿದೆ ಅದು ಸ್ಟಿಗ್ಮಾ, ಪಿಸ್ಟಲ್ನ ಸ್ಟಿಗ್ಮಾ ಮೇಲೆ ಆಗುತ್ತೆ. ಸೊ ಇದ್ರ ಬಗ್ಗೆ ನೀವು ಡಯಾಗ್ರಾಮ್ ಒಂದಿದೆ ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ಈ ಡಯಾಗ್ರಾಮ್ನ ತಿಳ್ಕೊಳ್ಳಿ. ಅದು ಬಿಟ್ಟರೆ ಕಾಟಿಲೆಡಾನಿನ ಡಯಾಗ್ರಾಮ್ ಇದೆ. ಆಯಿತಾ? ಪ್ಲೂಮ್ಯೂಲ್ ರ್ಯಾಡಿಕಲ್ ತೋರಿಸುವಂಥ ಕಾಟಿಲೆಡಾನಿನ ಡಯಾಗ್ರಾಮ್ ಇದೆ. ಇದನ್ನು ಡ್ರಾ ಮಾಡೋಕ್ಕೆ ತಿಳ್ಕೊಳ್ದೇ ಇದ್ರು ಯು ಕ್ಯಾನ್ ಲರ್ನ್ ಇಟ್ ಫಾರ್ ಲೇಬಲಿಂಗ್. ಆಯಿತಾ? ಆ್ಯಂಡ್ ಅಫ್ಕೋರ್ಸ್ ಮೇಲ್ ಆ್ಯಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಲೇಬಲಿಂಗ್ಗೆ ಕೇಳ್ಬೋದು. ಸೊ ದಯವಿಟ್ಟು ಅದನ್ನು ತಿಳ್ಕೊಳ್ಳಿ. ಆಯಿತಾ ಮಕ್ಕಳೇ? ಬಟ್ ಡ್ರಾ ಮಾಡೋಕ್ಕೆ ಓನ್ಲಿ ಜರ್ಮಿನೇಷನ್ ಆಫ್ ಪಾಲನ್ ಗ್ರೇನ್ ಆನ್ ಸ್ಟಿಗ್ಮಾ. ಅಂದರೆ ಮಕ್ಕಳೇ ಈ ಅಧ್ಯಾಯ ಏನಿದೆ ಇದರಲ್ಲಿ ಒಂದು ರೇಖಾಚಿತ್ರ ಪ್ರಮುಖವಾಗಿರುತ್ತೆ. ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ ಅನ್ನೋ ಒಂದು ರೇಖಾಚಿತ್ರ. ಆಯಿತಾ? ಸೊ ಚಿತ್ರ ಬಿಡಿಸ್ಲಿಕ್ಕೆ ಇದ್ರ ಬಗ್ಗೆ ತಿಳ್ಕೊಳ್ಳಿ. ಇನ್ನೂ 3 ಚಿತ್ರಗಳಿದೆ ಈ ಅಧ್ಯಾಯದಲ್ಲಿ. 4 ಚಿತ್ರ ಇದೆ. ಈವನ್ ಫ್ಲವರಿನ ಡಯಾಗ್ರಾಮ್ ಏನಿದೆ ದಟ್ ಈಸ್ ಇಂಪಾರ್ಟೆಂಟ್ ಫಾರ್ ಲೇಬಲಿಂಗ್. ಆಯಿತಾ? 4 ಚಿತ್ರ ಬೇರೆ ಚಿತ್ರಗಳು ಯಾವುದು ಗುರುತಿಸುವಿಕೆಗೆ ಕೇಳ್ಬೋದು. ಆಯಿತಾ? ಗಂಡು ಹಾಗೂ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹ ಮತ್ತು ಬೀಜಕ ದಳಗಳ ಚಿತ್ರ ಏನಿದೆ ಅದರಲ್ಲಿ ಪ್ರಥಮ ಬೇರು ಪ್ರಥಮ ಕಾಂಡ ಇದು ಗುರುತಿಸುವಿಕೆಗೆ ಕೇಳ್ಬೋದು. ಹಾಗೂ ನೀಲಛೇದ ವ್ಯೂಹ ಯಾವುದ್ರದ್ದು? ಹೂವದ್ದು ರೇಖಾಚಿತ್ರ ಇದೆ. ಇದನ್ನು ಗುರುತಿಸುವಿಕೆಗೆ ಕೇಳ್ಬೋದು. ಗಂಡು ಸಂತಾನೋತ್ಪತ್ತಿ ಭಾಗ ಯಾವುದು, ಹೆಣ್ಣು ಸಂತಾನೋತ್ಪತ್ತಿ ಭಾಗ ಯಾವುದು ಅಂತ ಎಲ್ಲ ಗುರುತಿಸ್ಲಿಕ್ಕೆ ಕೇಳಬಹುದು. ಆಯಿತಾ? ಸೊ ಫ್ಲವರ್ ಡಯಾಗ್ರಾಮ್ ಕೊಟ್ಟು ಐಡೆಂಟಿಫೈ ದ ಮೇಲ್ ಆ್ಯಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಈ ಥರ ಕ್ವೆಶನ್ಸ್ನ ಕೇಳ್ಬೋದು. ಆಯಿತಾ ಮಕ್ಕಳೇ? ಸೊ ದೀಸ್ ಆರ್ ದ ಮೇನ್ ಕ್ವೆಶನ್ಸ್ ಫ್ರಮ್ the chapter of how do organisms reproduce. ಈ ಚಾಪ್ಟರ್ ನಿಮಗೆ ರಿವೈಸ್ ಆಯಿತು ಅವ್ರ ಫಸ್ಟ್ ಟೈಮ್ ಈ ಚಾಪ್ಟರ್ನ ನೀವು ಕಲ್ತ್ಕೊಂಡ್ರಿ MCQs ಮೂಲಕ ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ನಿಮ್ಮ ವಿಡಿಯೋಸ್ ಯಾವ್ದು ಬೇಕು ಅಂತ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಬೋದು. ಆಯಿತಾ? ಆ್ಯಂಡ್ ಈ ಚಾಪ್ಟರಿನ 1 ಶಾಟ್ ಹಾಗೂ ಸಮ್ಮರಿ ವಿಡಿಯೋ ಲಿಂಕ್ನ ನಾನು ಕಾಮೆಂಟ್ ಸೆಕ್ಷನ್ನಲ್ಲಿ ಕೊಟ್ಟಿರ್ತೀನಿ. ಆಯಿತಾ ಮಕ್ಕಳೇ? ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಇನ್ ದಿಸ್ ವಿಡಿಯೋ. ಆ್ಯಂಡ್ ನೆಕ್ಸ್ಟ್ ವಿಡಿಯೋನ ನೋಡೋಕ್ಕೆ ಮರಿಬೇಡಿ. ಹಾಗೂ ನಾನು ಹೈಪ್ ಮಾಡಿ ಅಂತ ಹೇಳಿದ್ದೆ ಅಲ್ವಾ, ಆ ಹೈಪ್ ಬಟನ್ನ ಕೂಡ ಕ್ಲಿಕ್ ಮಾಡಿ. ಆಯಿತಾ? ಬರೀ 7 ಡೇಸ್ವರೆಗೂ ಇರುತ್ತೆ. ಸೊ 7 ಡೇಸ್ ವಿಡಿಯೋ ರಿಲೀಸ್ ಆಗಿ 7 ಡೇಸ್ ಒಳಗೆ ನೀವು ನೋಡ್ತಿದ್ರೆ ಹೈಪ್ ಬಟನ್ ಕಾಣಿಸ್ಕೊಳ್ಳುತ್ತೆ. ಸೊ ಆ ಹೈಪ್ ಬಟನ್ನ ಕ್ಲಿಕ್ ಮಾಡ್ಬೋದು. ಆಯಿತಾ? ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.